Okay, good evening to all. Welcome to Sankalp Learning. I am Vijayashri. We were discussing the chapter coordinate compounds, coordination compounds. We solved around 21 questions till yesterday. We will solve some more questions on the same topic. Next, we shall start the new chapter, that is amine. ಸೊ ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಪೆಂಡಿಂಗ್ ಇದೆ, ಅದನ್ನ ಮುಗಿಸ್ಬಿಟ್ಟು ಅಮೈನ್ ಚಾಪ್ಟರ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಶಾಲ್ ವಿ ಸ್ಟಾರ್ಟ್? ಓಕೆ, ಸೊ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಫ್ ದ ಟೈಪ್ MAXBL, where ABXL are the unidentate ligands, show the following set of isomers. Unidentate ligand ಅಂದ್ರೆ ligands donate only one pair of electron to central metal atom or ion. So central metal ಗೆ ಒಂದೇ ಎಲೆಕ್ಟ್ರಾನ್ ಅನ್ನ ಕೊಟ್ಟು ligand ಒಂದೇ ಕೋಆರ್ಡಿನೇಷನ್ ಬಾಂಡ್ ಅನ್ನ ಫಾರ್ಮ್ ಮಾಡೋದಕ್ಕೆ ಯುನಿಡೆಂಟೇಟ್ ಲಿಗಂಡ್ ಅಂತ ಕರಿತೇವೆ. ಸೊ ABXL ಎಲ್ಲ ಏನ್ ಹೇಳಿ ಯುನಿಡೆಂಟೇಟ್ ಲಿಗಂಡ್. ಸೊ ಜೊಮೆಟ್ರಿ ಯಾವುದು? ಸ್ಕ್ವೇರ್ ಪ್ಲೇನರ್ ಜೊಮೆಟ್ರಿ ಅಂತ ಬರುತ್ತೆ. ಓಕೆ, ನಿನ್ನೆ ಇದೇ ತರದ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಯು ಕ್ಯಾನ್ ಜಸ್ಟ್ ರಿಕಾಲ್. ಸೊ ಇಲ್ಲಿ ನೋಡಿ MAXBL ಈ ರೀತಿ ನೋಡಿ ಐಸೋಮೆರಿಸಮ್ ತೋರ್ಸತ್ತೆ. ಇಲ್ಲಿ ನೋಡಿ ಎ ನೋಡಿ, ಎ ಮತ್ತೆ ಬಿ ಅನ್ನ ನೋಡಿ, ಎ ಮತ್ತೆ ಬಿ ಅನ್ನ ವಿತ್ ರೆಸ್ಪೆಕ್ಟ್ ಟು ಮಾಡಿದಾಗ, ಎ ಮತ್ತೆ ಬಿ ಅನ್ನ ಕನ್ಸಿಡರ್ ಮಾಡಿದಾಗ ಎ ಮತ್ತೆ ಬಿ ಇಲ್ಲಿ ಅಪೋಸಿಟ್ ಇದೆ. ಸೊ ಇಟ್ ಈಸ್ ಟ್ರಾನ್ಸ್. ಇಲ್ಲಿ ಎ ಮತ್ತೆ ಬಿ ಏನಿದೆ, ಮೆಟಲ್ ಅಯಾನ್ಗೆ ಕಂಪೇರ್ ಮಾಡಿದ್ರೆ ಒಂದೇ ಸೈಡ್ ಇದೆ ಅಲ್ವಾ, ಎ ಮತ್ತೆ ಬಿ ಒಂದೇ ಸೈಡ್ ಇದೆ, ಸೇಮ್ ಸೈಡ್ ಆನ್ ದ ಮೆಟಲ್ ಅಯಾನ್. ಸೊ ಇಟ್ ಈಸ್ ಸಿಸ್. ಅದೇ ರೀತಿ ಇಲ್ಲಿ ನೋಡಿ, ಎ ಮತ್ತೆ ಬಿ ಮೆಟಲ್ ಅಯಾನ್ ನ ಸೇಮ್ ಸೈಡ್ ಇದೆ. ಓಕೆ, ಸೊ ಇದನ್ನ ಸಿಸ್ ಕನ್ಫರ್ಮೇಶನ್ ಅಂತ, ಸಿಸ್ ಐಸೋಮರ್ ಅಂತ ಕರಿತೀವಿ. ಸೊ ಇಲ್ಲಿ LX ಇದೆ, ಬಟ್ ಇಲ್ಲಿ XL ಅಂತ ಇದೆ. ಸೊ ಎಷ್ಟಾಯ್ತು ಆಗಿದ್ರೆ ಟೋಟಲ್ ನಂಬರ್ ಆಫ್ ಐಸೋಮರ್ಸ್ ಪಾಸಿಬಲ್ ಫಾರ್ ದಿಸ್ ಕೈಂಡ್ ಆಫ್ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್? ಇಟ್ ಈಸ್ 3. ಸೊ ಯಾವ್ಯಾವ್ದು ಆಗಿದ್ರೆ, ಒಂದು ಟ್ರಾನ್ಸ್ ಮತ್ತೆ 2 ಸಿಸ್. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ನಿನ್ನೆ ಇದೇ ತರದ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಜಸ್ಟ್ ರಿಕಾಲ್ ಮಾಡಿ. ಸೊ ಅಲ್ಲಿ ಒಂದು ಟ್ರಾನ್ಸು ಮತ್ತೆ 2 ಸಿಸ್ಸು ಫಾರ್ಮ್ ಆಗತ್ತೆ. ಓಕೆ, ಜಸ್ಟ್ ರಿಕಾಲ್ ದಟ್. ಒಂದು ಟ್ರಾನ್ಸು ಮತ್ತೆ 2 ಸಿಸ್ಸು ಫಾರ್ಮ್ ಆಗತ್ತೆ. ದಿಸ್ ಈಸ್ ದ ಕರೆಕ್ಟ್ ಒನ್. ಓಕೆ, ಜಸ್ಟ್ ರಿಕಾಲ್ ದಟ್. ಸೊ ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಬೇಡ. ಒಂದು ಟ್ರಾನ್ಸ್ ಮತ್ತೆ 2 ಸಿಸ್ ಐಸೋಮರ್ಸ್ ಫಾರ್ಮ್ ಆಗುತ್ತೆ. ಯಾವ್ದ್ರಲ್ಲಿ? MAXBL. ಸೊ ಇದೇ ತರದನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದೀವಿ, ಅದನ್ನ ರಿಕಾಲ್ ಮಾಡಿ. ಅಕಾರ್ಡಿಂಗ್ ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಮೆಟಲ್ ಲಿಗಂಡ್ ಬಾಂಡ್ ಈಸ್ ಕಾಂಪ್ಲೆಕ್ಸ್. ಮೆಟಲ್ ಲಿಗಂಡ್ ಬಾಂಡ್ ಇನ್ ಅ ಕಾಂಪ್ಲೆಕ್ಸ್ ಈಸ್. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಪ್ರಕಾರ ಮೆಟಲ್ ಲಿಗಂಡ್ ಬಾಂಡ್ ಅಂದ್ರೆ ಇಟ್ ಈಸ್ ಪ್ಯೂರ್ಲಿ ಅಯೋನಿಕ್ ಅಂತ ಹೇಳುತ್ತೆ. ಓಕೆ, ಪ್ಯೂರ್ಲಿ ಅಯೋನಿಕ್ ಬಾಂಡ್ ಅಂತ ಹೇಳುತ್ತೆ. ಯಾಕೆಂದ್ರೆ ಮೆಟಲ್ ಯೂಶುವಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಲೀಗೆಂಡ್ ಅಲ್ಲಿ ಲೋನ್ ಪೇರ್ ಇಲೆಕ್ಟ್ರಾನ್ ಇರೋದ್ರಿಂದ ಸೊ ಇಟ್ ಹ್ಯಾಸ್ ನೆಗೆಟಿವ್ಲಿ ಚಾರ್ಜ್ಡ್ ಲೀಗೆಂಡ್ ಅಂತ ಅಸ್ಯೂಮ್ ಮಾಡಿದ್ರೆ, ಸೊ ಮೆಟಲ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, metal ion is positively charged, ligand has excess electron, that is excess lone pair of non-bonding electrons, so it is considered as negative charge. ಸೊ ಅಪೋಸಿಟ್ ಚಾರ್ಜ್ ನಡುವೆ ಅಥವಾ 2 ಚಾರ್ಜ್ಗಳ ನಡುವೆ ಇರುವಂತಹ ಫೋರ್ಸ್ ಅನ್ನ ಯಾವುದು ಅಂತ ಕರಿತೀವಿ ನಾವು? ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಟ್ ಈಸ್ ದ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ 2 ಚಾರ್ಜಸ್. ಹಿಯರ್ ಅಪೋಸಿಟ್ಲಿ ಚಾರ್ಜ್ ಸ್ಪೀಶೀಸ್ ಇದೆ ಅಂತ ಆಯ್ತು. ಮೆಟಲ್ ಈಸ್ ಪ್ಲಸ್, ಲಿಗಂಡ್ ಈಸ್ ಮೈನಸ್. ಸೊ ಪ್ಲಸ್ ಮೈನಸ್ ನಡುವೆ ಇಲೆಕ್ಟ್ರೋಸ್ಟಾಟಿಕ್ ಇಂಟರಾಕ್ಷನ್ ಇರೋದ್ರಿಂದ ಮೆಟಲ್ ಲಿಗಂಡ್ ಬಾಂಡ್ ಅನ್ನ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಪ್ರಕಾರ ಪ್ಯೂರ್ಲಿ ಅಯಾನಿಕ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆಪ್ಷನ್ ಎ. ಸೊ ಅಯಾನಿಕ್ ಕಂಪೌಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ NaCl ಇಸ್ ಅ ಅಯಾನಿಕ್ ಕಂಪೌಂಡ್. ಸೊ Na ಪ್ಲಸ್ ಮತ್ತೆ Cl ಮೈನಸ್ ಅಂತ ಡಿಸೋಸಿಯೇಟ್ ಆದಾಗ ಆಗತ್ತೆ. ಸೊ ಇಲ್ಲಿ Na ಪ್ಲಸ್ ಮತ್ತೆ Cl ಮೈನಸ್ ನಡುವೆ ಯಾವ ರೀತಿ ಬಾಂಡ್ ಇರುತ್ತೆ? ಅಯಾನಿಕ್ ಬಾಂಡ್ ಇರುತ್ತೆ. ಸೊ ಯಾವ ರೀತಿ ಇಂಟರಾಕ್ಷನ್ ಇರುತ್ತೆ ಪ್ಲಸ್ ಮತ್ತೆ ಮೈನಸ್ ನಡುವೆ? ಇಲೆಕ್ಟ್ರೋಸ್ಟಾಟಿಕ್
ಇಂಟರಾಕ್ಷನ್ ಇರುತ್ತೆ ಅಥವಾ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತೆ ಅಲ್ವಾ. ಸೊ ಅಯೋನಿಕ್ ಬಾಂಡ್ ಅಲ್ಲಿ ವಿಚ್ ಪೋಲ್ಸ್ ಹೆಲ್ಡ್ ಟುಗೆದರ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್, electrostatic force held together two constituent ions in a ionic compound ಅಂತ ಹೇಳ್ತೇವೆ. ಸೊ ಇಲ್ಲಿ ಸೊ ಮೆಟಲ್ ಲಿಗೆಂಡ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ ಬಾಂಡ್ ಇರುತ್ತೆ ಅಂತ ಇತ್ತು ಅಕಾರ್ಡಿಂಗ್ ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇಟ್ ಈಸ್ ಪ್ಯೂರ್ಲಿ ಅಯೋನಿಕ್ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ನಂಬರ್ 24. IUPAC name of the this cobalt complex is. ಓಕೆ, ಈ ಒಂದು ಕಾಂಪ್ಲೆಕ್ಸ್ ಇಂದ IUPAC ನೇಮ್ ಏನು ಅಂತ ಹೇಳ್ಬೇಕು. ಸೊ ನಾವು IUPAC ನೇಮ್ ಹೇಳ್ಬೇಕಾದ್ರೆ ಕ್ಯಾಟಯೋನ್ ನೇಮ್ ಅನ್ನ ಫಸ್ಟ್ ಮಾಡ್ತೇವೆ. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಕೋಬಾಲ್ಟ್ NH3 4 times Cl NO2 Cl ಅಂತ ಕೊಟ್ಟಿದ್ದಾರೆ. ಸೊ ಇದು ಡಿಸೋಸಿಯೇಟ್ ಆದಾಗ ಈ ರೀತಿ ಆಗತ್ತೆ ನೋಡಿ, CO NH3 4 times Cl NO2. ಸೊ Cl ಗೆ ಮೈನಸ್ ಚಾರ್ಜ್ ಇರೋದ್ರಿಂದ ಇದು ಪ್ಲಸ್ ಚಾರ್ಜ್ ಕ್ಯಾರಿ ಮಾಡುತ್ತೆ, ಪ್ಲಸ್ Cl ಮೈನಸ್ ಅಂತ ಡಿಸೋಸಿಯೇಟ್ ಆಗುತ್ತೆ. ಸೊ ನಾವಿವಾಗ ಕ್ಯಾಟಯೋನ್ ಅನ್ನ ಫಸ್ಟ್ ನೇಮ್ ಮಾಡಬೇಕು. ದಿಸ್ ಈಸ್ ಅವರ್ ಕ್ಯಾಟಯೋನ್, ಕಾಂಪ್ಲೆಕ್ಸ್ ಕ್ಯಾಟಯೋನ್. ದಿಸ್ ಈಸ್ ಆನಯೋನ್. ಸೊ ಆನಯೋನ್ ಕ್ಲೋರೈಡ್ ಇರೋದ್ರಿಂದ ಕ್ಲೋರೈಡ್ ಅಂತಾನೆ ಹೇಳ್ತೇವೆ. ಓಕೆ, ಕ್ಯಾಟಯೋನ್ ಯಾವ ರೀತಿ ನೇಮ್ ಮಾಡಬೇಕು ಅಂತ ನೋಡಿ. ಸೊ ಕ್ಯಾಟಯೋನ್ ನೇಮ್ ಮಾಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ನೇಮ್ ಕ್ಯಾಟಯೋನ್ ಅಲ್ವಾ. ಫಸ್ಟ್ ವಿ ಹ್ಯಾವ್ ಟು ನೇಮ್ ಕ್ಯಾಟಯೋನ್. ಕ್ಯಾಟಯೋನ್ ಇಸ್ ನೇಮ್ ಫಸ್ಟ್. ಕ್ಯಾಟಯೋನ್ ಅಲ್ಲಿ ಲೀಗೆಂಡ್ ಅನ್ನ ಫಸ್ಟ್ ನೇಮ್ ಮಾಡ್ತೇವೆ. ಲೀಗೆಂಡ್ ಅಲ್ಲಿ ಯಾವ್ಯಾವ್ದಿದೆ, NH3 ಇದೆ. ಸೊ 4 NH3 ಇದೆ ಅಲ್ವಾ. ಇದಕ್ಕೆ ಏನಂತ ಕರೀತಾರೆ, ಅಮೈನ್ ಅಂತ ಕರಿತೇವೆ. ಸೊ 4 ಇರೋದ್ರಿಂದ ಟೆಟ್ರಾ ಅಂತ ಕರಿತೇವೆ. ಓಕೆ, ಇದನ್ನ ಯಾವ ರೀತಿ ನೇಮ್ ಮಾಡ್ತೇವೆ, ಸೊ 4ಗೆ 4ಗೆ ಪ್ರಿಫಿಕ್ಸ್ ಯಾವುದು, ಟೆಟ್ರಾ. ಸೊ ಇಟ್ ಈಸ್ ನೇಮ್ಡ್ ಆಸ್ ಟೆಟ್ರಾ ಅಮೈನ್. ಓಕೆ, ಇದರಲ್ಲಿ ಆಲ್ಫಾಬೆಟಿಕ್ A ಲೆಟರ್ ಫಸ್ಟ್ ಬರುತ್ತೆ ಆಯ್ತಾ. ಆಮೇಲೆ ಲಿಗೆಂಡ್ ಯಾವುದು, ದಿಸ್ ಇಸ್ ಫಸ್ಟ್ ಲಿಗೆಂಡ್. ಆಮೇಲೆ ಸೆಕೆಂಡ್ ಲಿಗೆಂಡ್ ಯಾವುದು, ನೈಟ್ರೈಟೋ O. ನೈಟ್ರೈಟೋ O ನ ನೈಟ್ರೈಟೋ N ನ, ಇಲ್ಲಿ ನೈಟ್ರೈಟೋ N ಇದು ಅಲ್ವಾ. NO2 ಅಂದ್ರೆ ಇಟ್ ಈಸ್ ನೈಟ್ರೈಟೋ N. ಕ್ಲೋರಿನ್ ಅನ್ನ ಬರೆಯೋಣ, ಕ್ಲೋರಿನ್. ಸೊ ಇದಕ್ಕೆ ಯಾವ ರೀತಿ ಬರಿತೀವಿ, ಇದಕ್ಕೆ ಏನಂತ ಹೆಸರು, ಕ್ಲೋರಿಡೋ ಅಂತ ಕರಿತೀವಿ. ಸೊ ಕ್ಯಾಟಯೋನ್ ಅಲ್ಲಾದ್ರೆ ಲೀಗೆಂಡ್ ಆದ್ರೆ ಅದಕ್ಕೆ ಆ ಲೀಗೆಂಡ್ ಗೆ ಹೆಸರೇನು, ಕ್ಲೋರಿಡೋ. ಸೊ ಲೆಟರ್ ಯಾವುದು, ಸ್ಟಾರ್ಟಿಂಗ್ ಲೆಟರ್ ಯಾವುದು, ಸಿ ಅಂತ ಬರುತ್ತೆ. ಆಮೇಲೆ ಬರೋದು ಅಂದ್ರೆ NO2. NO2 ಇಸ್ ಆಂಬಿಡೆಂಟೇಟ್ ಲಿಗೆಂಡ್. 2 ತರ ಬರುತ್ತೆ. ಇಫ್ ಡೊನೇಟಿಂಗ್ ಸೈಟ್ ನೈಟ್ರೋಜನ್ ಇದ್ರೆ ಅದನ್ನ ಏನಂತ ಕರೀತಾರೆ, ನೈಟ್ರೈಟೋ N ಅಂತ ಕರಿತೇವೆ. ಇಲ್ಲಿ ಬೈಂಡಿಂಗ್ ಸೈಟ್ ನೈಟ್ರೋಜನ್ ಅಂತಾದ್ರೆ ಇದಕ್ಕೆ ಹೆಸರೇನು, ಈ ಲೆಗೆಂಡ್ಗೆ ನೈಟ್ರೈಟೋ N. ಸೊ ಲೆಟರ್ ಯಾವುದು, ಆಲ್ಫಾಬೆಟಿಕ್ ಲೆಟರ್ N ಅಂತ ಬರುತ್ತೆ. ಸೊ ಈಗ ಆಲ್ಫಾಬೆಟಿಕ್ ಆರ್ಡರ್ ಪ್ರಕಾರ ಫಸ್ಟ್ ಯಾವ್ದನ್ನ ಹೆಸರು ಮಾಡ್ಬೇಕು, ಟೆಟ್ರಾಮೈನ್ಗೆ ಹೆಸರು ಕೊಡ್ಬೇಕು ಫಸ್ಟ್ ಆಯ್ತಾ. ದಿಸ್ ಕಮ್ಸ್ ಫಸ್ಟ್, ಆಮೇಲೆ ಸಿ ಸೆಕೆಂಡ್ ಬರುತ್ತೆ, ಆಮೇಲೆ 3ನೇ ನೈಟ್ರೈಟೋ N ಬರುತ್ತೆ. ಸೊ ಲೀಗೆಂಡ್ ನೇಮ್ ಆಯ್ತು. ಆಮೇಲೆ ನೆಕ್ಸ್ಟ್ ನಾವೇನ್ ನೇಮ್ ಮಾಡಬೇಕು, ಕೋಬಾಲ್ಟ್. ಇದು ಕೋಬಾಲ್ಟ್ ಇಸ್ ಅ ಮೆಟಲ್ ಅಯೋನ್, ಇಟ್ ಈಸ್ ಅ ಮೆಟಲ್ ಅಯೋನ್ ಅಲ್ವಾ. ಸೊ ಕೋಬಾಲ್ಟ್ ಮೆಟಲ್ ಅಯೋನ್ ಅನ್ನ ನೇಮ್ ಮಾಡಬೇಕು. ವಿ ಹ್ಯಾವ್ ಟು ಸ್ಪೆಸಿಫೈ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಆಸ್ ವೆಲ್. ಸೊ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ಮಾಡ್ತೀನಿ ನೋಡಿ. ಸೊ ಮೆಟಲ್ ನಾನು X ಅಂತ ಇಟ್ಕೋತೀನಿ, ಪ್ಲಸ್ ಅಮೈನ್ದು ಏನು, ಇಟ್ ಈಸ್ ಅ ನ್ಯೂಟ್ರಲ್ ಲಿಗೆಂಡ್. ಸೊ ದೇರ್ ಆರ್ 4 ಅಮೈನ್ಸ್. ಸೊ 4 into 0, ನ್ಯೂಟ್ರಲ್ ಅಂದ್ರೆ 0 ಚಾರ್ಜ್ ಇರುತ್ತೆ.
ಮೈನಸ್ 0 ಚಾರ್ಜ್ ಪ್ಲಸ್ 1 ಕ್ಲೋರಿಡೋ ಲಿಗಂಡ್ ಇದೆ. ಸೊ ಇದಕ್ಕೆ -1 ಚಾರ್ಜ್ ಇರುತ್ತೆ ಅಲ್ವಾ, ಇದಕ್ಕೆ -1 ಚಾರ್ಜ್ ಇರುತ್ತೆ, ನೈಟ್ರಿಟೋಗೂ -1 ಚಾರ್ಜ್ ಇರುತ್ತೆ, ಇದಕ್ಕೆ 0 ಚಾರ್ಜ್ ಇರುತ್ತೆ. ಇದ್ರದ್ದು ಎಕ್ಸ್ ಅಂತ ಇಟ್ಕೊಂಡ್ರೆ, ಸೊ ಆಮೇಲೆ ನೈಟ್ರೈಟೋದು +-1 ಇಸ್ ಈಕ್ವಲ್ ಟು +1 ಅಂತ ಆಯ್ತು. ಸೊ ಎಕ್ಸ್ ಅನ್ನ ಯಾವ ರೀತಿ ಮಾಡ್ಬೋದು ಆಗಿದ್ರೆ, ಎಕ್ಸ್ ಪ್ಲಸ್ -2 ಈಕ್ವಲ್ ಟು 1 ಅಂತ ಆಯ್ತು. ಎಕ್ಸ್ ಈಕ್ವಲ್ ಟು 1 + 2 ಈಕ್ವಲ್ ಟು 3 ಅಂತ ಆಯ್ತು. ಎಕ್ಸ್ ಈಕ್ವಲ್ ಟು 3 ಅಂತ ಆಯ್ತು. ಸೊ ಇಲ್ಲಿ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಆಗಿದ್ರೆ +3 ಅಂತ ಆಯ್ತು. ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್ ಈಕ್ವಲ್ ಟು +3 ಅಂತ ಆಯ್ತು ಇಲ್ಲಿ. ಓಕೆ, ಸೊ ಆಮೇಲೆ ಕ್ಯಾಟಯಾನ್ ಅಲ್ಲಿ ಲೀಗೆಂಡ್ ಆಯ್ತು ಮೆಟಲ್ ಅಯಾನ್. ಯಾವ ರೀತಿ ನೇಮ್ ಮಾಡೋದು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೆಕ್ಸ್ಟ್ ಬರೋದು ಕ್ಯಾಟಯಾನ್ ಅಲ್ಲಿ ಮೆಟಲ್ ಅಯಾನ್ ವಿತ್ ಆಕ್ಸಿಡೇಷನ್ ಸ್ಟೇಟ್. ಸೊ ಯಾವುದು ಆಗಿದ್ರೆ ಮೆಟಲ್ ಅಯಾನ್ ಇಸ್ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ 3 ಅಂತ ಮಾಡಿದ್ವಿ ಅಲ್ವಾ. ಸೊ ಇದಾಯ್ತು. ಆಮೇಲೆ ಬರೋದು ಆನಯಾನ್ ನೇಮ್ ಮಾಡ್ಬೇಕು ಅಲ್ವಾ. ಕ್ಯಾಟಯಾನ್ ನೇಮ್ ಆಯ್ತು, ಆಮೇಲೆ ಆನಯಾನ್ ನೇಮ್ ಮಾಡ್ಬೇಕು. ಯಾವ್ದಿದೆ ಇಲ್ಲಿ Cl- ಇದೆ. ಸೊ ಇದಕ್ಕೆ ಹೆಸರೇನು, ಇಟ್ ಈಸ್ ಕ್ಲೋರೈಡ್ ಅಂತ ಹೆಸರು ಕೊಡ್ತೀವಿ. ಸೊ ಫೈನಲ್ ಹೆಸರು ಏನಾಯ್ತು ಹಾಗಿದ್ರೆ ಟೆಟ್ರಾಮೈನ್ ಕ್ಲೋರಿಡೋ ನೈಟ್ರಿಟೋ ಎನ್. ಇದಕ್ಕೆ ಹೆಸರೇನಾಯ್ತು ಟೆಟ್ರಾಮೈನ್ ಕ್ಲೋರಿಡೋ ನೈಟ್ರಿಟೋ ಎನ್ ಕೋಬಾಲ್ಟ್ ಮೆಟಲ್ ಅಯಾನ್ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ 3 ಆಮೇಲೆ ಆನಯಾನ್ ಕ್ಲೋರೈಡ್. ಸೊ ಇದು ಹೆಸರಾಯ್ತು. ನೇಮ್ ಯಾವ್ದಾಯ್ತು ಫೈನಲ್ ನೇಮ್. ಸೊ ಯಾವುದು ಆಗಿದ್ರೆ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ ಟೆಟ್ರಾಮೈನ್ ಕ್ಲೋರಿಡೋ ನೈಟ್ರಿಟೋ ಅಂಡ್ ಕೋಬಾಲ್ಟ್ 3 ಕ್ಲೋರೈಡ್. ಸೊ ಇದು ಆಪ್ಷನ್ ಎ ಕರೆಕ್ಟ್ ಆಗಿದೆ. ಇಲ್ಲಿ 2 ಆಕ್ಸಿಡೇಷನ್ ಸ್ಟೇಟ್ ಇದೆ, ಬಿ ರಾಂಗ್ ಇದೆ. ಇಲ್ಲಿ 1 ಆಕ್ಸಿಡೇಷನ್ ಸ್ಟೇಟ್ ಇದೆ ಕೋಬಾಲ್ಟ್ದು, ಸೊ ಸಿ ಕೂಡ ರಾಂಗ್ ಇದೆ. ಇಲ್ಲಿ ಟೆಟ್ರಾಮೈನ್ ಕ್ಲೋರಿಡೋ ನೈಟ್ರಿಟೋ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ. ಇಲ್ಲಿ ನೈಟ್ರೈಟೋದಲ್ಲಿ ನೈಟ್ರೋಜನ್ ಜೊತೆ ಬಾಂಡ್ ಆಗಿದೆಯಾ, ಕೋಆರ್ಡಿನೇಷನ್ ಬಾಂಡ್, ನೈಟ್ರೋಜನ್ ಡೋನರ್ ಸೈಟಾ ಅಥವಾ ಆಕ್ಸಿಜನ್ ಡೋನರ್ ಸೈಟಾ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಡಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಮೇಲೆ FeNO2 thrice Cl3 and FeONO thrice Cl3 shows. ಸೊ ಇಲ್ಲಿ ನೋಡಿ ಆಲ್ರೆಡಿ ಲೀಗೆಂಡ್ ನೋಡಿದ್ದೇವಲ್ವಾ. ವಾಟ್ ಆರ್ ಲೀಗೆಂಡ್? ಇಲ್ಲಿ Fe ಅನ್ನೋದು ಮೆಟಲ್ ಅಯಾನ್, ಇಟ್ ಈಸ್ ಲೀಗೆಂಡ್. Cl3 ಅಂದ್ರೂ ಕೂಡ ಲೀಗೆಂಡ್. ಇಲ್ಲಿ ಕೂಡ Fe ಅಂದ್ರೆ ಮೆಟಲ್ ಅಯಾನ್, ONO ಅಂದ್ರೆ ಲೀಗೆಂಡ್, ಆಮೇಲೆ Cl3 ಅಂದ್ರೂ ಕೂಡ ಲೀಗೆಂಡ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಇವಾಗ ಯಾವ್ದು ಕಾಮನ್ ಇದೆ ಎರಡು ಕಾಂಪ್ಲೆಕ್ಸ್ ಅಲ್ಲೂ? ಇಲ್ಲೂ ಕೂಡ Cl3 ಕಾಮನ್ ಇದೆ, ಇಲ್ಲಿ ಕೂಡ Cl3 ಕಾಮನ್ ಇದೆ. ಸೊ ನಮ್ಗೆ ಈ ಲೀಗೆಂಡ್ ಬಗ್ಗೆ ನಾವು ಬಾದರ್ ಮಾಡೋದು ಬೇಡ, ಆಯ್ತಾ. ಆಮೇಲೆ Fe ಮೆಟಲ್ ಕೂಡ ಸೇಮ್ ಇದೆ, ಇಲ್ಲಿ ಕೂಡ Fe ಇದೆ, ಇಲ್ಲಿ ಕೂಡ Fe ಇದೆ. ಸೊ ನಾವು ಇದ್ರ ಬಗ್ಗೆನೂ ಬಾದರ್ ಮಾಡೋದು ಬೇಡ. ಸೊ ವಿ ಹ್ಯಾವ್ ಟು ಬಾದರ್ ಅಬೌಟ್ ದಿಸ್ NO2 ಥ್ರೈಸ್ ಲೀಗೆಂಡ್. ಸೊ ಯಾವ್ದಿದೆ ಹಾಗಿದ್ರೆ ಇಲ್ಲಿ ನೋಡಿ, ಜಸ್ಟ್ ಲುಕ್ ಎಟ್ ದಿಸ್. ಇಲ್ಲಿ ನೋಡಿ NO2, ಇದನ್ನ ನಾನು ಹೇಳಿದ್ದೇನೆ NO2 ಲೀಗೆಂಡ್ ಅಂತ. ಇಟ್ ಈಸ್ ಅ ನೈಟ್ರೈಟೋ ಎನ್ ಅಂತ ಕರಿತೇವೆ. ಯಾವಾಗ? ಇಫ್ ನೈಟ್ರೋಜನ್ ಇಸ್ donor site, if nitrogen is donor site implies ಮೆಟಲ್ ಮತ್ತೆ ನೈಟ್ರೋಜನ್ ಜೊತೆ ಕೋಆರ್ಡಿನೇಷನ್ ಬಾಂಡ್ ಇರುತ್ತೆ. ಓಕೆ,
ಮೆಟಲ್ ಮತ್ತೆ ನೈಟ್ರೋಜನ್ ಜೊತೆ ಕೋಆರ್ಡಿನೇಷನ್ ಬಾಂಡ್ ಇರುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ನೈಟ್ರೈಟು ಎನ್ ಅಂತ ಕರಿತೀವಿ. ಅದೇ ರೀತಿ ONO ಅಂದ್ರೆ ಏನು? ONO ಇಲ್ಲಿ O-NO ಅಂತ ಕರೆದಿದ್ದಾರಲ್ವಾ. ONO ಅಂದ್ರೆ ಇದನ್ನ ಏನಂತ ಕರಿತೀವಿ? ನೈಟ್ರೈಟೋ O ಅಂತ ಕರಿತೀವಿ. ಸೊ ಇಲ್ಲಿ ಬೈಂಡಿಂಗ್ ಸೈಟ್ ಯಾವುದು? ಆಕ್ಸಿಜನ್. ಹಿಯರ್ ಆಕ್ಸಿಜನ್ ಈಸ್ ಡೋನರ್ ಸೈಟ್. ಸೊ ಯಾವುದು ಮೆಟಲ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ? ವಿಚ್ ಆಟೋಮ್ ಇಸ್ ಗೋಯಿಂಗ್ ಟು ಬಾಂಡ್ ವಿತ್ ಮೆಟಲ್? ಆಕ್ಸಿಜನ್. ಸೊ ಇಲ್ಲಿ ನೋಡಿ, ಹಿಯರ್ ವಿ ಕ್ಯಾನ್ ಸಿ ಮೆಟಲ್ ಆಕ್ಸಿಜನ್ ಬಾಂಡ್. ಓಕೆ, ಸೊ ಇದು ಏನಾಯ್ತು ಹಾಗಿದ್ರೆ? ಬೋತ್ ಆರ್ ligands only, same ligands only, both are ambidentate ligands ಅಂತ ಆಯ್ತು. Ambidentate ligands ಅಂದ್ರೆ ಇಲ್ಲಿ ನೋಡಿ, ಸೇಮ್ ligand ಬಟ್ ಡಿಫ್ರೆಂಟ್ ಡೋನರ್ ಸೈಟ್. ಇಲ್ಲಿ ಕೂಡ NO2 ನೇ ಇದೆ, ಇಲ್ಲಿ ಕೂಡ NO2 ನೇ ಇದೆ, ಬಟ್ ಡೋನರ್ ಸೈಟ್ ಯಾವ್ದಿದೆ? ಡಿಫ್ರೆಂಟ್ ಇದೆ. ಸೊ ಫಸ್ಟ್ ಕೇಸ್ ಅಲ್ಲಿ ಇಲ್ಲಿ ನೈಟ್ರೋಜನ್ ಜೊತೆ ಐರನ್ ಬಾಂಡ್ ಮಾಡ್ಕೊಂಡಿದೆ, ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಂಡಿದೆ. ಇಲ್ಲಿ ಆಕ್ಸಿಜನ್ ಐರನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಂಡಿದೆ. ಇಲ್ಲಿ ಆಕ್ಸಿಜನ್ ಇಸ್ ಅ ಡೊನೇಟಿಂಗ್ ಸೈಟ್, ಇಲ್ಲಿ ನೈಟ್ರೋಜನ್ ಇಸ್ ಅ ಡೋನರ್ ಸೈಟ್. ಹಿಯರ್ ನೈಟ್ರೋಜನ್ ಇಸ್ ಅ ಡೋನರ್ ಸೈಟ್ ಅಂತ ಹೇಳ್ತೀವಿ. ಯಾವ್ದು ಹಾಗಿದ್ರೆ ಈ ರೀತಿ ಆಂಬಿಡೆಂಟೇಟ್ ಲಿಗಂಡ್ ಇದ್ರೆ ನಮ್ಗೆ ಲಿಂಕೇಜ್ ಐಸೋಮರಿಸಮ್ ಅಂತ ಒಂದು ಐಸೋಮೆರಿಸಮ್ ಎಕ್ಸಿಬಿಟ್ ಆಗುತ್ತೆ. ಲಿಂಕೇಜ್ ಐಸೋಮೆರಿಸಮ್ ಇಸ್ ಎಕ್ಸಿಬಿಟೆಡ್ ಬೈ ಆಂಬಿಡೆಂಟೇಟ್ ಲಿಗಂಡ್. ಆಂಬಿಡೆಂಟೇಟ್ ಲಿಗಂಡ್ ಅಂದ್ರೆ ಲಿಗಂಡ್ಸ್ ಏನಿರುತ್ತೆ? ದೇ ಶೋ 2 ಡಿಫ್ರೆಂಟ್ ಬೈಂಡಿಂಗ್ ಸೈಟ್ಸ್. ಸೊ ಡಿಫ್ರೆಂಟ್ ಬೈಂಡಿಂಗ್ ಸೈಟ್ ಅನ್ನ ತೋರಿಸಿದಾಗ ದೇ ವಿಲ್ ಬಿಕಮ್ ಆಂಬಿಡೆಂಟೇಟ್ ಲಿಗಂಡ್ಸ್. ಸೊ ಆಂಬಿಡೆಂಟೇಟ್ ಲಿಗಂಡ್ ಅಲ್ಲಿ ಲಿಂಕೇಜ್ ಐಸೋಮರಿಸಮ್ ಇರುತ್ತೆ. ಆಪ್ಷನ್ ಎ ಇಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಕ್ವಶನ್ ನಂಬರ್ 6 ಅದು 26 ಅಲ್ಲಿ ನೋಡಿ, addition of excess of AgNO3 to a aqueous solution of 1 mole of PdCl to 4NH3 gives 2 moles of AgCl. The conductivity of the solution corresponds to option A 1:1 electrolyte, option B 1:3, option C 1:2, option D 1:4 electrolyte ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡಿ. ಇಲ್ಲಿ ರಿಯಾಕ್ಷನ್ ಯಾವ್ದು ಮತ್ತೆ ಯಾವ್ದ್ರ ನಡುವೆ ಆಗುತ್ತೆ? AgNO3, addition of excess of AgNO3 to an aqueous solution of 1 mole of PdCl to 4NH3. ಸೊ PdCl to 4NH3 ನಿಮ್ಗೆ ನಾರ್ಮಲ್ ಕಂಪೌಂಡ್ ತರ ಕಾಣಬಹುದು, ಬಟ್ ಇಟ್ ಈಸ್ ನಾಟ್ ಅ ನಾರ್ಮಲ್ ಕಂಪೌಂಡ್, ಇಟ್ ಈಸ್ ಅ ಕಾಂಪ್ಲೆಕ್ಸ್ ಕಂಪೌಂಡ್. ಸೊ ಕಾಂಪ್ಲೆಕ್ಸ್ ಕಂಪೌಂಡ್ ಆಗಿರುತ್ತೆ. ಸೊ ಇದು 2 moles ಆಫ್ AgCl ಅನ್ನ ಕೊಡುತ್ತೆ. ಅಂದ್ರೆ ಇಲ್ಲಿ ನೋಡಿ, ಈಗ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, AgNO3 ಪ್ಲಸ್ PdCl2 ಡಾಟ್ 4NH3 ಅಂದ್ರೆ ಇಲ್ಲಿ ನೋಡಿ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಹೇಳಿದ್ದಾರೆ? 2 moles ಆಫ್ AgCl ಅಂತ ಹೇಳಿದ್ದಾರೆ. 2 moles ಆಫ್ AgCl ಅಂತ ಹೇಳಿದ್ದಾರೆ. ಆಯ್ತಾ? ಓಕೆ, ಸೊ ಇವಾಗ ಮತ್ತೆ ಏನ್ ಉಳಿಯುತ್ತೆ? ಪ್ಲಸ್ ಏನ್ ಉಳಿಯುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಆಗಿರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಅಮೋನಿಯಾ ರಿಯಾಕ್ಟ್ ಆಗಿದ್ಯಾ? ಅಮೋನಿಯಾ ಅಯೋನೈಸೇಷನ್ ಆಗಿದ್ಯಾ ಈ ಕಂಪೌಂಡ್ ಅಲ್ಲಿ? ಇಲ್ಲ, there is no ionization of ammonia. Which one get ionized or replaced? ಸೊ ಇಲ್ಲಿ ನೋಡಿ, Cl2 ಇದ್ದಿದ್ದು ಏನಾಗಿದೆ ಇಲ್ಲಿ? AgNO3 ಇದ್ದಿದ್ದು AgCl ಆಗಿದೆ. ಇಲ್ಲಿ ನೋಡಿ, ಸೊ NO3 has been replaced by these 2 chloride ions. ಕಾಣಿಸ್ತಾ ಇದೆಯಾ? ಇಲ್ಲಿ AgNO3 ದಲ್ಲಿ
NO3 ಅನ್ನೋದು which is replaced by these two chloride ions. So excess of AgNO3 ಅಂದ್ರೆ ನಾವು ಬ್ಯಾಲೆನ್ಸ್ ಮಾಡಕ್ಕೆ 2 AgNO3 ಅಂತ ಇಡೋಣ. ಇಲ್ಲಿ ನೋಡಿ these two chloride ions replaces this NO3 ಅಂತ ಆಯ್ತು. ಒಂದು NO3 ಕ್ಲೋರೈಡ್ ಅಯೋನ್ ಇಂದ ಎರಡು ಕ್ಲೋರೈಡ್ ಅಯೋನ್ ಇಂದ ರಿಪ್ಲೇಸ್ ಆಗಿದೆ ಅಂತ ಆಯ್ತು. ಯಾಕೆಂದ್ರೆ ಇಲ್ಲಿ 2 moles of AgCl ಪ್ರೊಡ್ಯೂಸ್ ಆಗಿದೆ ಅಲ್ವಾ, ಇಲ್ಲಿ NO3 ಇದ್ದಿದ್ದು Cl ಆಗಿ ಬಂದಿದೆ. ಅಂದ್ರೆ ಇಲ್ಲಿ ಅರ್ಥ ಏನು, ಈ ಕಂಪೌಂಡ್ ಅಲ್ಲಿ Cl2 ಶುಡ್ ಬಿ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್. ಸೊ ಇದರ ಸ್ಟ್ರಕ್ಚರ್ ಯಾವುದು ಆಗಿದ್ರೆ Cl2 should be outside the coordination sphere in the sense its actual structure is PD NH3 4 times. Here NH3 ಅಂದ್ರೆ ligand, it should be lie in the coordination sphere. So ಇದು Cl2 ಅನ್ನೋದು ಕೋಆರ್ಡಿನೇಷನ್ ಸ್ಪಿಯರ್ ಹೊರಗಡೆ ಇರುತ್ತೆ ಅಂತ ಆಯ್ತು. ಇದನ್ನ ನಾನು ಬರೀತೇನೆ ಕ್ಲಿಯರ್ ಆಗಿ. Which means, therefore, ಇಲ್ಲಿ ನೋಡಿ PdCl2.4NH3 ಕಾಂಪ್ಲೆಕ್ಸ್ ಯಾವುದು ಅಂತ ಆಯ್ತು. ಇದು ಇಟ್ ಈಸ್ ನಥಿಂಗ್ ಬಟ್ PdNH3 4 times Cl2 ಅಂತ ಆಯ್ತು. ಅಂದ್ರೆ ಇಲ್ಲಿ ಕ್ಲೋರೈಡ್ ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಇದೆ ಅಂತ ಆಯ್ತು. ಅಷ್ಟಾದ್ರೆ ಮಾತ್ರ ಏನು ಈ AgNO3 ದಲ್ಲಿ NO3 ಕ್ಲೋರಿನ್ ಇಂದ ರಿಪ್ಲೇಸ್ ಆಗಕ್ಕೆ ಸಾಧ್ಯ ಅಲ್ವಾ. ಇಲ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಔಟ್ಸೈಡ್ ಇರೋ ಏನು ಅಯಾನ್ಸ್ ಅಷ್ಟೇ ಅಯೋನೈಸೇಷನ್ ಆಗುತ್ತೆ. ಸೊ ಇದು ಅಯೋನೈಸೇಷನ್ ಆಗಿ ಯಾವ ರೀತಿ ಆಗುತ್ತೆ, ಸೊ ವಿಚ್ ಅಂಡರ್ಗೋ ಅಯೋನೈಸೇಷನ್, ಸೊ ವಿಚ್ ಅಂಡರ್ಗೋ ಅಯೋನೈಸೇಷನ್ ಟು ಫಾರ್ಮ್, ಇಲ್ಲಿ ನೋಡಿ ಇದು ಅಯೋನೈಸೇಷನ್ ಆದಾಗ ಯಾವ ರೀತಿ ಆಗುತ್ತೆ, PdNH3 4 times Cl2 complex. It is a complex alwa, it is a complex. When it undergo ionization or dissociation, ಇಲ್ಲಿ ನೋಡಿ PdNH3 4 times ಇಲ್ಲಿ 2Cl minus ಇರೋದ್ರಿಂದ, ಇದು ಮೈನಸ್ ಚಾರ್ಜ್ ಇರೋದ್ರಿಂದ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಪ್ರೈಮರಿ ವ್ಯಾಲೆನ್ಸಿ ಶುಡ್ ಬಿ +2 + 2Cl minus ಇರುತ್ತೆ. ಸೊ ಇದು ಈ ರೀತಿ ಅಯೋನೈಸೇಷನ್ ಆಗುತ್ತೆ. ದೀಸ್ 2Cl minus replaces 2NO3. In this way, this 2AgCl, 2 moles of AgCl is formed. ಅಂದ್ರೆ ಒಂದು ಮೋಲ್ ಆಫ್ PdNH3 4 times Cl2 ಕಾಂಪ್ಲೆಕ್ಸ್ ಅಯೋನೈಸೇಷನ್ ಆಗಿ 2 ಮೋಲ್ AgCl ಫಾರ್ಮ್ ಆಯ್ತು ಅಂತ ಅರ್ಥ. ಸೊ ಇಲ್ಲಿ ಎಷ್ಟು ಅಯಾನ್ಸ್ ಇನ್ವಾಲ್ವ್ ಆಗಿದೆ ಆಗಿದ್ರೆ, this is one ion, this complex ion and 2 this chloride ion. So ಒಂದು ಕಾಂಪ್ಲೆಕ್ಸ್ ಅಯಾನ್ ಆಯ್ತು, 2 ಕ್ಲೋರೈಡ್ ಅಯಾನ್ ಆಯ್ತು. ಅಂದ್ರೆ 1 mole this complex gives 2 moles of AgCl. The conductivity of solution corresponds to 1 mole of this ಕಾಂಪ್ಲೆಕ್ಸ್ ಅಯಾನ್ 2 moles of Cl minus ion ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಏನಾಯ್ತು ಆಗಿದ್ರೆ, ಇಟ್ ಬಿಕಮ್ಸ್ 1:2 electrolyte ಆಯ್ತು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ ಈ ಕಾಂಪ್ಲೆಕ್ಸ್ ಅಯೋನೈಸೇಷನ್ ಆಗಿ ಅಥವಾ ಡಿಸೋಸಿಯೇಷನ್ ಆಗಿ 1:2 ರೇಷಿಯೋದಲ್ಲಿ ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 1 mole of this complex ion and 2 mole of chloride ion. So it is 1:2 electrolyte. Option C is the correct answer. So ಈ ರೀತಿ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್, ದ ಫಾರ್ಮುಲಾ ಫಾರ್ ಪೆಂಟಾ aqua nitrato chromium 3 nitrate. ಇಲ್ಲಿ ನೋಡಿ ನೈಟ್ರೇಟೋ ಅಂತ ಇದೆ. ಸೊ ಹಿಯರ್ ಆಲ್ಸೋ ಇಟ್ ಈಸ್ ನೈಟ್ರೇಟ್ ಅಂತ ಇದೆ. ನೈಟ್ರೇಟ್ ಅಥವಾ ನೈಟ್ರೇಟೋ ಅಂದ್ರೆ ವಾಟ್ ಈಸ್ ಇಟ್, ನೈಟ್ರೇಟೋ ಅಂದ್ರೆ ಇಟ್ ಇಸ್ ಅ ಲೀಗೆಂಡ್ ಅಲ್ವಾ. ಇಲ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ಬರುತ್ತೆ ಇಷ್ಟು ಅಲ್ವಾ. ದಿಸ್ ಕಮ್ಸ್ ಅಂಡರ್ ಕೋಆರ್ಡಿನೇಷನ್ ಸ್ಪಿಯರ್. ನೈಟ್ರೇಟೋ ಅಂದ್ರೆ ಇಟ್ ಇಸ್ ಅ ಲೀಗೆಂಡ್ ಅಲ್ವಾ. ವಾಟ್ ಈಸ್ ದ ಫಾರ್ಮುಲಾ ಆಫ್ ನೈಟ್ರೇಟೋ, NO3. ಓಕೆ, ನೈಟ್ರೇಟೋ ಅಂದ್ರೆ NO3. ನೈಟ್ರೈಟೋ ಅಂದ್ರೆ
ನೈಟ್ರೈಟೋ N or ನೈಟ್ರೈಟೋ O. O ಅಂದ್ರೆ ಏನು ಫಾರ್ಮುಲಾ NO2. ಓಕೆ, ಇದರ ಫಾರ್ಮುಲಾ ಯಾವುದು? ನೈಟ್ರೈಟೋ ಅಂದ್ರೆ NO3 ಲೀಗೆಂಡ್ ಆದ್ರೆ, ಅಥವಾ ಅಯಾನ್ ಆದ್ರೆ ಇಟ್ ಈಸ್ ನೈಟ್ರೇಟ್ ಅಂತ ಹೇಳ್ತೇವೆ. ಸೊ ಲೀಗೆಂಡ್ ಯಾವ್ದಿದೆ ಇಲ್ಲಿ? ನೈಟ್ರೇಟೋ NO3 ಲೀಗೆಂಡ್ ಇದೆ. ಆಮೇಲೆ ಪೆಂಟಾ ಎಕ್ವಾ ಇದೆ. ಅಂದ್ರೆ ಇಲ್ಲಿ ನೋಡಿ, ಪೆಂಟಾ ಎಕ್ವಾ. ಪೆಂಟಾ ರೆಫರ್ಸ್ ಟು ವಾಟ್? Penta refers to 5. Aqua refers to what? ಸೊ ಈ ಒಂದೊಂದೇ ಶಬ್ದವನ್ನ ನಾವು ಬಿಡಿಸಿ ಬರಿತಾ ಬರೋಣ, ಅಷ್ಟಾದ್ರೆ ನಿಮ್ಗೆ ಇದರ ಸ್ಟ್ರಕ್ಚರ್ ಅನ್ನ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. Aqua refers to what? Aqua refers to water. ಓಕೆ, H2O. ಆಮೇಲೆ ನೈಟ್ರೇಟೋ ಲೀಗೆಂಡ್ ಅಂದ್ರೆ ಯಾವುದು? ಆಮೇಲೆ ದಿಸ್ ಈಸ್ ಲೀಗೆಂಡ್ 1. ಇಟ್ ಈಸ್ ಫಸ್ಟ್ ಲೀಗೆಂಡ್, ಆಯ್ತಾ? ಆಮೇಲೆ ಎರಡನೇ ಲೀಗೆಂಡ್ ಯಾವ್ದು ಬರುತ್ತೆ? ನೈಟ್ರೇಟೋ ಅಂದ್ರೆ ಯಾವುದು ಇಲ್ಲಿ? NO3 ಅಲ್ವಾ? ಆಮೇಲೆ ಕ್ರೋಮಿಯಂ ಅಂದ್ರೆ ಯಾವುದು ಲೀಗೆಂಡ್ ಆಯ್ತು? ಇವಾಗ ಮೆಟಲ್ ಅಯಾನ್. ಮೆಟಲ್ ಅಯಾನ್ ಅಲ್ಲಿ ಕ್ರೋಮಿಯಂ ಅಂದ್ರೆ ಯಾವುದು? ಕ್ರೋಮಿಯಂ ಅಂದ್ರೆ ಯಾವುದು? ಇಟ್ ಈಸ್ Cr with +3 oxidation state. ಕ್ರೋಮಿಯಂ +3 oxidation state. ನೈಟ್ರೇಟ್ ಅಂದ್ರೆ ಆಮೇಲೆ ಬರೋದು ಯಾವುದು? ನೈಟ್ರೇಟ್. ನೈಟ್ರೇಟ್ ಅಂದ್ರೆ NO3. ಓಕೆ, NO3 ಮೈನಸ್. ಓಕೆ, ಸೊ ಇವಾಗ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ನೈಟ್ರೈಟೋ ಅಂಡ್ ನೈಟ್ರೇಟೋ. ಓಕೆ, NO2 ಅಂದ್ರೆ ಇಟ್ ಈಸ್ ನೈಟ್ರೈಟೋ, NO3 ಅಂದ್ರೆ ಇಟ್ ಈಸ್ ನೈಟ್ರೇಟ್. ಲೀಗೆಂಡ್ ಬಂದ್ರೆ ನೈಟ್ರೇಟೋ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಇವಾಗ ಒಂದೊಂದಾಗಿ ಪೆಂಟಾ ಎಕ್ವಾ. ಓಕೆ, ಪೆಂಟಾ ಎಕ್ವಾ 5H2O ಲೀಗೆಂಡ್ ಅಲ್ಲಿ ಎಲ್ಲಿದೆ? ಇಲ್ಲಿ 6H2O ಇದೆ. ಸೊ ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಬಿ ದಲ್ಲೂ ಕೂಡ H2O 6 ಟೈಮ್ಸ್ ಇದೆ. ಸೊ ಆಪ್ಷನ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್. ಆಮೇಲೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ದಲ್ಲಿ ನಮ್ಗೆ ಡೌಟ್ ಇದೆ. ಸೊ ನೈಟ್ರೇಟೋ ಲೀಗೆಂಡ್ ಅಂದ್ರೆ ಯಾವ್ದು ಇಲ್ಲಿ? ನೈಟ್ರೇಟೋ ಇಲ್ಲಿ ನೋಡಿ, ನೈಟ್ರೈಟೋ ಇದೆ ಆಪ್ಷನ್ ಡಿ ದಲ್ಲಿ. ನೈಟ್ರೈಟೋ ಇದೆ. ಓಕೆ, NO2 ಅಂದ್ರೆ ನೈಟ್ರೈಟೋ. ಇಟ್ ಈಸ್ ನೈಟ್ರೈಟೋ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಇಟ್ ಈಸ್ ನೈಟ್ರೈಟೋ N. ಬಟ್ ಇಲ್ಲಿ ಕೊಟ್ಟಿರೋದೇನು? ನೈಟ್ರೇಟೋ ಅಂತ ಕೊಟ್ಟಿದ್ದಾರೆ. ಸೊ ನೈಟ್ರೇಟೋ ಯಾವುದು? ಇಲ್ಲಿ ನೈಟ್ರೇಟೋ ಇದೆ, ಇಲ್ಲಿ ನೈಟ್ರೇಟ್ ಇದೆ. ಸೊ ಡೈರೆಕ್ಟ್ ಆಗಿ ನಾವು ಆಕ್ಸಿಡೇಷನ್ ಸ್ಟೇಟ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲ. ಡೈರೆಕ್ಟ್ ಆಗಿ ನಾವು ಇಲ್ಲಿ ಆಪ್ಷನ್ ಸಿ ಅನ್ನ ಟಿಕ್ ಹಾಕಬಹುದು. ಸೊ ಆಪ್ಷನ್ ಡಿ ಯಾಕೆ ಎಲಿಮಿನೇಟ್ ಮಾಡಿದೀವಿ? ಇಲ್ಲಿ ನೈಟ್ರೇಟೋ ಇಲ್ಲ, ನೈಟ್ರೈಟೋ ಇದೆ. NO2 ಅಂದ್ರೆ ಇಟ್ ಈಸ್ ನೈಟ್ರೈಟೋ. ಸೊ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಡಿ ಆಸ್ ವೆಲ್. ಓಕೆ, ಸೊ ಈ ರೀತಿ ತುಂಬಾ ಸೂಕ್ಷ್ಮವಾಗಿ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ಯು ಹ್ಯಾವ್ ಟು ಎಲಿಮಿನೇಟ್ ಪ್ರಾಪರ್ಲಿ, then you will able to find the correct answer. ಓಕೆ, ಸೊ ನೋಡಿ ಇಲ್ಲಿ ಡಿಫ್ರೆನ್ಸ್ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ದಲ್ಲಿ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಲೀಗೆಂಡ್ ನೈಟ್ರೈಟೋ ಇದೆ, ಇಲ್ಲಿ ಲೀಗೆಂಡ್ ನೈಟ್ರೇಟೋ ಇದೆ, ಅಷ್ಟೇ ಇರೋದು. NO3 ಮತ್ತೆ NO2 ದಲ್ಲಿ ಡಿಫ್ರೆನ್ಸ್ ಇರೋದು. ಓಕೆ, ಇಲ್ಲಿ NO3 ಟ್ವೈಸ್ ಇದೆ, ಇಲ್ಲಿ NO3 ಒಂದೇ ಸಲ ಇದೆ. ಓಕೆ, ಸೊ ನೀವು ಆಕ್ಸಿಡೇಷನ್ ಸ್ಟೇಟ್ ಅನ್ನ, ಕ್ರೋಮಿಯಂದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾನೆ ಇಲ್ಲ. You need not to go for calculation of oxidation state of chromium. Directly, you will be able to identify ligand only. Okay.
Okay. 28th question says, which among the following is strongest ligand? Which among the following is strongest ligand? ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಾನು ನಿನ್ನೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅನ್ನ ನಾನು ನಿನ್ನೆ ಕೊಟ್ಟಿದ್ದಲ್ವಾ. ಸೊ ಹಿಯರ್ ಯು ಕ್ಯಾನ್ ಸಿ. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸಿಂಗ್ ಎನರ್ಜಿ, ಸಾರಿ CFSC, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಡೈರೆಕ್ಷನ್ ಅಲ್ಲಿ. ಸೊ ಇದು series ಇದೆ. Okay, from left to right, if you move from left to right, strength of the ligand go on increasing. So strongest ligand ಯಾವುದು ಈ ಸೀರೀಸಿನ ಆಧಾರದ ಮೇಲೆ? ಸ್ಟ್ರಾಂಗೆಸ್ಟ್ ligand ಯಾವುದು? ಕಾರ್ಬೋನಿಲ್ ligand ಅಂತ ಆಯ್ತು ಅಲ್ವಾ. ಸ್ಟ್ರಾಂಗೆಸ್ಟ್ ಅಮಾಂಗ್ ಆಲ್ ligand is ಕಾರ್ಬೋನಿಲ್ ligand. ಯಾಕೆ ಅಂತ ನಿನ್ನೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. Carbonyl forms sigma bond with metal as well as pi bond with metal due to synergic bonding ಅಂತ ಹೇಳ್ತೀವಿ ಅಲ್ವಾ. ಸೊ ಏನ್ ಮಾಡುತ್ತೆ ಕಾರ್ಬೋನಿಲ್ ಮಾಲಿಕ್ಯೂಲ್? ಏನ್ ಮಾಡುತ್ತೆ? ಮೆಟಲ್ಗೆ ಲೋನ್ ಪೇರ್ ಇಲೆಕ್ಟ್ರಾನ್ ಅನ್ನ ಕೊಟ್ಟು ಸಿಗ್ಮಾ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಅದೇ ರೀತಿ ಮೆಟಲ್ ಇಂದ ಲೋನ್ ಪೇರ್ ಇಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡಿ ಪೈ ಬಾಂಡ್ ಅನ್ನ ಮಾಡುತ್ತೆ. ಸೊ ಬ್ಯಾಕ್ ಡೊನೇಷನ್ ಅಂತ ಕರಿತೀವಿ ಅಲ್ವಾ. ಸೈನರ್ಜಿಕ್ ಬಾಂಡ್ ಅಂತ ಎಲ್ಲ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಡೀಟೇಲ್ ಆಗಿ. ಐ ಹೋಪ್ ಯು ರಿಮೆಂಬರ್ ದಟ್ ಕಾನ್ಸೆಪ್ಟ್. ದಟ್ಸ್ ವೈ ಅಲ್ಲಿ ಸೈನರ್ಜಿಕ್ ಇಫೆಕ್ಟ್ ಪ್ರೊಡ್ಯೂಸ್ ಆಗೋದ್ರಿಂದ ಕಾರ್ಬೋನಿಲ್ ligand is a ಮೋಸ್ಟ್ ಸ್ಟೇಬಲ್ ligand ಅಂಡ್ ಸ್ಟ್ರಾಂಗೆಸ್ಟ್ ligand ಅಂತ ಹೇಳ್ತೇವೆ ನಾವು ಅಲ್ವಾ. ಸೊ ಕಾರ್ಬೋನಿಲ್ ಸ್ಟ್ರಾಂಗೆಸ್ಟ್ ligand ಯಾವ್ದು ಇಲ್ಲಿ? ಕಾರ್ಬೋನಿಲ್. ಸೊ ಈ ಸೀರೀಸ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈ ರೀತಿ ಕ್ವಶನ್ ಕೊಟ್ಟಾಗ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದ ಕೋಆರ್ಡಿನೇಷನ್ ನಂಬರ್ ಆಫ್, ಇಟ್ ಶುಡ್ ಬಿ ಕ್ಯಾಪಿಟಲ್ FE. ಓಕೆ, coordination number of capital FE and cobalt in the complex. So coordination number andre ಏನು? Total number of coordinate bonds around the central metal atom or ion. So ಎಷ್ಟು coordinate bond ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ coordination number ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಓಕೆ, ಇಲ್ಲಿ ನೋಡಿ, ದಿಸ್ ಈಸ್ ಅ ಆಕ್ಸಾಲೇಟ್ ligand. ನಾನು ಇದ್ರ ಸ್ಟ್ರಕ್ಚರ್ ಅನ್ನ ಬರಿತೀನಿ ಆಯ್ತಾ. ಸೊ ಫಸ್ಟ್ ಒನ್ ಯಾವುದು ನಮ್ಗೆ ಗೊತ್ತಿರೋದು ಕೊಟ್ಟಿರೋದು? FeC2O4 ಥ್ರೈಸ್ 3- ಅಂತ ಇದೆ ಇದು. ಸೊ ಇದರ ಸ್ಟ್ರಕ್ಚರ್ ಯಾವ ರೀತಿ? ದಿಸ್ ಇಸ್ ಆಕ್ಸಾಲೇಟ್ ligand ಅಂತ ಕರಿತೀವಿ. C2O4- ಅನ್ನ ಆಕ್ಸಾಲೇಟ್ ligand ಅಂತ ಕರಿತೀವಿ. ಸೊ ಹೌ ಟು ಡ್ರಾ ದಿಸ್? ಓಕೆ, ಇಟ್ ಈಸ್ ಅ ಬೈಡೆಂಟೇಟ್ ligand. ಸೊ C2O4 ಅಂದ್ರೆ ಇಲ್ಲಿ ಬರಿತೀನಿ ನೋಡಿ, C+C. ಇದನ್ನೇ ಸ್ಪೆಸಿಫಿಕ್ ಆಗಿ ಬರಿತೀನಿ. ಓಕೆ, ಇದ್ರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ. C2O4 ಓಕೆ, ಯಾವ ರೀತಿ ಇರುತ್ತೆ ನೋಡಿ. C ಸಿಂಗಲ್ ಬಾಂಡ್ C, ಡಬಲ್ ಬಾಂಡ್ O, ಡಬಲ್ ಬಾಂಡ್ O. ಇಲ್ಲಿ ಈ ರೀತಿ 4 ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ ಆಕ್ಸಿಜನ್ಗೆ. ಆಮೇಲೆ O ಮೈನಸ್ ಅಂತ ಇರುತ್ತೆ. ಓಕೆ, so these two oxygens are donating sides. These two oxygens are donor side ಅಥವಾ donating sides. Two donating sides ಅಲ್ವಾ. ಈ ಒಂದು ಆಕ್ಸಿಜನ್ ಡೊನೇಟಿಂಗ್ ಸೈಟ್ ಇರುತ್ತೆ, ಇದರಲ್ಲಿ ಮತ್ತೊಂದು ಆಕ್ಸಿಜನ್ ಕೂಡ ಡೊನೇಟಿಂಗ್ ಸೈಟ್ ಇರುತ್ತೆ. ಸೊ ಸಿಂಗಲ್ ಏನು ligand ಅಲ್ಲಿ 2 ಡೊನೇಟಿಂಗ್ ಸೈಟ್ ಇದೆ ಅಂದ್ರೆ ಏನಾಯ್ತು ಇದು? ಇಟ್ ಈಸ್ ಅ ಬೈಡೆಂಟೇಟ್ ligand.
ಬೈಡೆಂಟೇಟ್ ಲೀಗೆಂಡ್ ಅಂತ ಕರೀತೇವೆ ಅಲ್ವಾ. ಸೊ ಸೊ ಎಷ್ಟು ಕೋಆರ್ಡಿನೇಟ್ ಬಾಂಡ್ ಅನ್ನ ಮಾಡುತ್ತೆ ಹಂಗಿದ್ರೆ? ಆಕ್ಸಾಲೇಟ್ ಎಷ್ಟಿದೆ ಇಲ್ಲಿ ಮಕ್ಳ? ಜಸ್ಟ್ ಲುಕ್ ಅಟ್ ದಿಸ್, 3 ಆಕ್ಸಾಲೇಟ್. ಸೊ 1 ಆಕ್ಸಾಲೇಟ್ 2 ಬಾಂಡ್ ಅನ್ನ ಮಾಡುತ್ತೆ. 1 ಆಕ್ಸಾಲೇಟ್ 2 ಬಾಂಡ್ ಅನ್ನ ಮಾಡಿದ್ರೆ 3 ಆಕ್ಸಾಲೇಟ್ ಎಷ್ಟು ಮಾಡುತ್ತೆ ಇಲ್ಲಿ? 3 into 2, it is 6 bonds. 6 metal ligand bonds. ಓಕೆ, ನಾನು ಇಲ್ಲಿ ಬರೀತೇನೆ. 3 into 2 is equal to 6 metal ligand bonds ಇರುತ್ತೆ. ಸೊ ಹೇಗೆ ಅಂತ ನೋಡೋಣ. ಇಲ್ಲಿ Fe(C2O4) ಇದೆ ಅಲ್ವಾ. ಸೊ Fe(C2O4) ಥ್ರೈಸ್ ಅಂತ ಇದೆ. ಸೊ ನಾನು ಇದನ್ನ ಇಲ್ಲಿ C2O4 ಇದನ್ನ ಡೀಟೇಲ್ ಆಗಿ ಬರೆಯಲ್ಲ ನಾನು, ಜಾಗ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ. ಸೊ ನಾನಿಲ್ಲಿ C2O4 ಅಂತಾನೆ ಬರೀತೇನೆ, ಆಯ್ತಾ. ದಿಸ್ ಇಸ್ 1 C2O4. ಸೊ 2 ಕೋಆರ್ಡಿನೇಟ್ ಬಾಂಡ್ ಆಯ್ತು ನೋಡಿ ಐರನ್ ಜೊತೆ 1 C2O4 ಲೀಗೆಂಡ್ ಇದ್ದ. ಅದೇ ರೀತಿ ಎಷ್ಟಿದೆ ಇಲ್ಲಿ? ದೇರ್ ಆರ್ 3 C2O4. ಸೊ ಇಟ್ ಈಸ್ ಈಕ್ವಲ್ ಟು ಸೊ ಎಷ್ಟು ಬಾಂಡ್ ಆಯ್ತು ಹಾಗಿದ್ರೆ ಇಲ್ಲಿ? ಐರನ್ ಜೊತೆ 3 C2O4 ಲೀಗೆಂಡ್ ಸೇರಿ ಎಷ್ಟು ಬಾಂಡ್ ಆಯ್ತು? ಎಷ್ಟು ಕೋಆರ್ಡಿನೇಷನ್ ಬಾಂಡ್ ಆಯ್ತು? 1 2 3 4 5 6. ಸೊ ಇಲ್ಲಿ ಐರನ್ದು ಕೋಆರ್ಡಿನೇಷನ್ ನಂಬರ್ ಎಷ್ಟಾಯ್ತು ಹಾಗಿದ್ರೆ? ಐರನ್ ಹ್ಯಾಸ್ 6 ಕೋಆರ್ಡಿನೇಷನ್ ನಂಬರ್. therefore coordination number of Fe is equal to 6 ಅಲ್ವಾ. ಯಾಕೆ ಅಂದ್ರೆ C2O4 ಇಸ್ ಅ ಬೈಡೆಂಟೇಟ್ ಲಿಗೆಂಡ್ ಅಲ್ವಾ. ಸೊ ಒಂದೇ ಮಾಲಿಕ್ಯೂಲ್ ಅಲ್ಲಿ ಅಥವಾ ಒಂದೇ ಲಿಗೆಂಡ್ ಅಲ್ಲಿ 2 ಡೊನೇಟಿಂಗ್ ಸೈಟ್ ಇರುತ್ತೆ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಬೈಡೆಂಟೇಟ್. ಬೈ ರೆಫರ್ಸ್ ಟು 2. ಸೊ 6 ಕೋಆರ್ಡಿನೇಟ್ ಬಾಂಡ್ ಇರುತ್ತೆ ಅಥವಾ 6 ಮೆಟಲ್ ಲಿಗೆಂಡ್ ಬಾಂಡ್ ಇರುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ 6. ಸೊ ಎಲ್ಲಿದೆ ಆಗಿದ್ರೆ 6? ಫಸ್ಟ್ ಐರನ್ದು 6 ಇರುತ್ತೆ ಅಲ್ವಾ. ಸೊ ಫಸ್ಟ್ 6 ಇರಬೇಕು. ಸೊ ಆಪ್ಷನ್ ಬಿ ಅನ್ನ ಎಲಿಮಿನೇಟ್ ಮಾಡಬಹುದು ನಾವು. ಫಸ್ಟ್ 4 ಇದೆ ಅಂಡ್ ಆಪ್ಷನ್ ಡಿ ಅನ್ನ ಎಲಿಮಿನೇಟ್ ಮಾಡಬಹುದು ಅಲ್ವಾ. ಸೊ ಈಗ ನಮ್ಗೆ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಉಳಿದಿರೋದು. ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ದಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನೋಡ್ಬೇಕಿದ್ರೆ ಇಲ್ಲಿ ನಾವು ಕೋಬಾಲ್ಟ್ ಇದು ಕೋಆರ್ಡಿನೇಷನ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಈಗ ಇಲ್ಲಿ ನೋಡಿ ಇದೇನು ಕಾಂಪ್ಲೆಕ್ಸ್ ಇಲ್ಲ. ಇದ್ಯಾವುದು? ಸೊ ಇಟ್ ಈಸ್ ಇಲ್ಲಿ ನೋಡಿ SCN ಇದೆ. SCN ಅಂದ್ರೆ ಥಯೋಸೈನೈಡ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಸಲ್ಫರ್ ಇಸ್ ಅ ಡೊನೇಟಿಂಗ್ ಸೈಟ್. ಸಲ್ಫರ್ ಏನ್ ಮಾಡುತ್ತೆ? ಕೋಬಾಲ್ಟ್ ಜೊತೆ ಕೋಆರ್ಡಿನೇಷನ್ ಬಾಂಡ್ ಅನ್ನ ಮಾಡುತ್ತೆ. ಸೊ ಓನ್ಲಿ 1 ಡೊನೇಟಿಂಗ್ ಸೈಟ್ ಈಸ್ ದೇರ್. ಓಕೆ, ಫಾರ್ SCN S is a donating site. S is a donating site. ಆಯ್ತಾ. ಸೊ ಇವಾಗ ಎಷ್ಟು ಕೋಆರ್ಡಿನೇಟ್ ಬಾಂಡ್ ಆಯ್ತು ಆಗಿದ್ರೆ? How many coordinate bonds around this cobalt? How many coordinates bond? Which implies how many ligands are there? 4 into donating site is 1 equal to 4 metal ligand bond. 4 metal ligands bonds. So coordination number ಎಷ್ಟಾಯ್ತು? Therefore coordination number of cobalt equal to 4 ಆಯ್ತು. ಸೊ 6 ಮತ್ತೆ 4 ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ ದಲ್ಲಿ ಇದೆ. ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಸಿ ಇಸ್ ಅವರ್
ಕರೆಕ್ಟ್ ಆನ್ಸರ್. ಇಲ್ಲಿ ಐರನ್ದು ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ, ಕೋಬಾಲ್ಟ್ ಕೋಆರ್ಡಿನೇಷನ್ ನಂಬರ್ 4 ಇರುತ್ತೆ. ಓಕೆ, ಆಮೇಲೆ the number of isomers exhibited by COEN2Cl2 plus is. ಓಕೆ, ಸೊ ಇದನ್ನ ಯಾವ ರೀತಿ ನೋಡ್ಬೋದು? ಇಲ್ಲಿ CO ಅಂದ್ರೆ ಯಾವ್ದು? ಇಲ್ಲಿ ಇಟ್ ಶುಡ್ ಬಿ ಸ್ಮಾಲ್ o. ಓಕೆ, CO ಅಂದ್ರೆ ಯಾವ್ದು? ಇಲ್ಲಿ ಮೆಟಲ್ ಅಂತ ಆಯ್ತು. En2 ಅಂದ್ರೆ ಲೀಗೆಂಡ್, Cl2 ಅಂದ್ರೆ ಇಟ್ ಈಸ್ ಆಲ್ಸೋ ಲೀಗೆಂಡ್. ಎರಡು ಲೀಗೆಂಡ್ ಆಯ್ತು ಅಲ್ವಾ? ಇವಾಗ ನಾವು ಇದರ ಸ್ಟ್ರಕ್ಚರ್ ಯಾವ್ದಿದೆ? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಇದೆ. ಸ್ಟ್ರಕ್ಚರ್ ಈಸ್, ಇಲ್ಲಿ ಬರ್ತೇನೆ, COEN2Cl2 plus it is a octahedral ಕಾಂಪ್ಲೆಕ್ಸ್ ಇರುತ್ತೆ. ಓಕೆ, ಸೊ En ಅಂದ್ರೆ ಯಾವುದು? ಇಲ್ಲಿ En ಮೀನ್ಸ್ ವಾಟ್? ಇಟ್ ಈಸ್, ಇಲ್ಲಿ ಬರೀತೇನೆ ನೋಡಿ, ಇಟ್ ಈಸ್, ಇಲ್ಲಿ ಬರೀತೇನೆ, En ಮೀನ್ಸ್ ಇಥಿಲಿನ್ ಡೈಅಮೈನ್. ಇಥಿಲಿನ್ ಡೈಅಮೈನ್ ಅಂದ್ರೆ ಯಾವುದು? NH2 CH2 CH2 NH2. Okay, here there are two binding sites. So ಇದೊಂದು ಬೈಂಡಿಂಗ್ ಸೈಟ್ ಇದೆ, ಇದೊಂದು ಬೈಂಡಿಂಗ್ ಸೈಟ್ ಇದೆ, ಅಥವಾ ಡೋನರ್ ಸೈಟ್ ಇದೆ. ಸೊ ಒಂದೇ ಮಾಲಿಕ್ಯೂಲ್ ಅಲ್ಲಿ ಅಥವಾ ಒಂದೇ ಲೀಗೆಂಡ್ ಅಲ್ಲಿ, ಇಟ್ ಈಸ್ ಅ ಲೀಗೆಂಡ್. En ಅಂದ್ರೆ ಲೀಗೆಂಡ್ ಅಲ್ವಾ? ಸೊ ಒಂದೇ ಲೀಗೆಂಡ್ ಅಲ್ಲಿ ಎರಡು ಡೋನರ್ ಸೈಟ್ ಇದೆ. ಸೊ ಇಟ್ ಈಸ್ ಅ bidentate ligand. So two donor sites. Two donor sites. There are two donor sites in a single ligand. So it is a bidentate ligand. ಅಂದ್ರೆ ಅರ್ಥ ಏನು? ಒಂದೇ ಲಿಗೆಂಡ್ ಎರಡು ಕೋಆರ್ಡಿನೇಷನ್ ಬಾಂಡ್ ಅನ್ನ ಮೆಟಲ್ ಜೊತೆ ಮಾಡ್ಕೊಳತ್ತೆ ಅಂತ ಅರ್ಥ. ಓಕೆ, ಸೊ ಶಾಲ್ ವಿ ಡ್ರಾ ದ ಸ್ಟ್ರಕ್ಚರ್ ಆಫ್ ದಿಸ್? ಸೊ ಇಲ್ಲಿ ನೋಡಿ, ಇದರ ಸ್ಟ್ರಕ್ಚರ್ ಅನ್ನ ಬರೆಯೋಣ. COEN twice Cl2 ಪ್ಲಸ್ ಅಂತ ಇದೆ. ಇದರ ಸ್ಟ್ರಕ್ಚರ್ ಅನ್ನ ಬರೆಯೋಣ. ಓಕೆ, ಸೊ ಇಲ್ಲಿ ಸೆಂಟರ್ ಅಲ್ಲಿ ಯಾವ್ದಿರುತ್ತೆ? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳಾಗಿದೆ ಅಲ್ವಾ? ಇಟ್ ಇಸ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಇಲ್ಲಿ ಸೆಂಟರ್ ಅಲ್ಲಿ ಮೆಟಲ್ ಇರುತ್ತೆ, ಆಮೇಲೆ ಇಲ್ಲಿ ಲಿಗಂಡ್ ಇರುತ್ತೆ, ಇಲ್ಲಿ ಲಿಗಂಡ್ ಇರುತ್ತೆ, ಇಲ್ಲಿ ಲಿಗಂಡ್ ಇರುತ್ತೆ, ಇಲ್ಲಿ ಕೂಡ ಲಿಗಂಡ್ ಇರುತ್ತೆ. ಸೊ ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ ಆಕ್ಟಾಹೆಡ್ರಲ್ ಇದೆ. ಓಕೆ, ಸೊ ಇದನ್ನ ನಾವು ಇಲ್ಲಿ ಬರೆಯೋಣ. ಸೊ ಸೆಂಟ್ರಲ್ ಮೆಟಲ್ ಅಯಾನ್ ಯಾವುದು? ಕೋಬಾಲ್ಟ್ ಇದೆ. ಕೋಬಾಲ್ಟ್ ಇದೆ ಅಲ್ವಾ? ಸೊ ಇಥಿಲಿನ್ ಡೈಅಮೈನ್. ಸೊ ನಾನು ಒಂದ್ ರೀತಿ ಬರಿತೀನಿ, ಆಯ್ತಾ? ಸೊ ನಾನು ಇಥಿಲಿನ್ ಡೈಅಮೈನ್ಗೆ En ಅಂತ ಬರಿತೀನಿ. ಓಕೆ, ಸೊ ಇಲ್ಲಿ ನೋಡಿ, ಒಂದ್ ಇಥಿಲಿನ್ ಡೈಅಮೈನ್ ಏನ್ ಮಾಡಿದೆ? ಎರಡು ಕೋಆರ್ಡಿನೇಟ್ ಬಾಂಡ್ ಅನ್ನ ಮೆಟಲ್ ಜೊತೆ ಮಾಡ್ಕೊಂಡಿದೆ. ದಿಸ್ ಇಸ್ ಒನ್ ಕೋಆರ್ಡಿನೇಟ್ ಬಾಂಡ್, ದಿಸ್ ಇಸ್ ಅನದರ್ ಕೋಆರ್ಡಿನೇಟ್ ಬಾಂಡ್, ಬಿಕಾಸ್ ಇಟ್ ಈಸ್ ಅ ಬೈಡೆಂಟೇಟ್ ಲಿಗೆಂಡ್ ಅಲ್ವಾ? ಇಟ್ ಹ್ಯಾಸ್ ಟೂ ಡೋನರ್ ಸೈಟ್. ಅದಕ್ಕೆ ನಾನು ಈ ರೀತಿ ಬರ್ದಿದ್ದೇನೆ. ಓಕೆ, ಸೊ ಮತ್ತೊಂದಿದೆ ಅಲ್ವಾ? ದರ್ ಆರ್ ಟೂ ಇಥಿಲಿನ್ ಡೈಅಮೈನ್. ಸೊ En. ಸೊ ಆಯ್ತು, ಇಥಿಲಿನ್ ಡೈಅಮೈನ್ ಆಯ್ತು. ಮತ್ತೆ ಎರಡು ಕ್ಲೋರಿನ್ ಇದೆ ಅಲ್ವಾ? ಸೊ ಕ್ಲೋರಿನ್ ಆಯ್ತು. ಸೊ ಇಲ್ಲಿ ನೋಡಿ, ಕ್ಲೋರಿನ್ ಏನಿದೆ? ಆಂಟಿ ಪೊಸಿಷನ್ ಅಲ್ಲಿ ಇದೆ. ಇಲ್ಲಿ ಕೋಬಾಲ್ಟ್ ಗೆ ಸಂಬಂಧಪಟ್ಟ ಹಾಗೆ ಅಪೋಸಿಟ್ ಸೈಡ್ ಅಲ್ಲಿ ಇದೆ ಅಲ್ವಾ? ಸೊ ಕೋಆರ್ಡಿನೇಷನ್ ಬಾಂಡ್ ಯು ಕ್ಯಾನ್ ಸಿ ಇನ್ ಅಪೋಸಿಟ್ ಡೈರೆಕ್ಷನ್. ದೇ ಓರಿಯೆಂಟೆಡ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಇದನ್ನ ನಾನು ಟ್ರಾನ್ಸ್ ಐಸೋಮರ್ ಅಂತ ಕರಿತೇನೆ. ಟ್ರಾನ್ಸ್ ಐಸೋಮರ್ ಅಂತ ಕರಿತೇನೆ. ಓಕೆ, ಟ್ರಾನ್ಸ್ ಐಸೋಮರ್ ಆಯ್ತು. ಓಕೆ, ಇದೇ ರೀತಿ ಇನ್ನೊಂದು ಬರೀತೇನೆ ನಾನು ಸ್ಟ್ರಕ್ಚರ್ ಅನ್ನ. ಇಲ್ಲಿ ಕೋಬಾಲ್ಟ್ ಇರ್ತೇನೆ, ಆಮೇಲೆ
ಇಲ್ಲಿ ಇಥಿಲಿನ್ ಡೈಮೈನ್ ಇರ್ತೇನೆ. ಅದೇ ರೀತಿ ಇಲ್ಲಿ ಇಥಿಲಿನ್ ಡೈಮೈನ್ ಇರ್ತೇನೆ, ಇಲ್ಲಿ ಕ್ಲೋರಿನ್, ಇಲ್ಲಿ ಕ್ಲೋರಿನ್. ಇಲ್ಲಿ ನೋಡಿ ಕ್ಲೋರಿನ್ ಕೋಬಾಲ್ಟ್ ಗೆ ಸಂಬಂಧಪಟ್ಟ ಹಾಗೆ ಸೇಮ್ ಸೈಡ್ ಅಲ್ಲಿ ಇದೆ. ಓಕೆ, ಇದಕ್ಕೆ ನಾನು ಸಿಸ್ ಐಸೋಮರ್ ಅಂತ ಕರಿತೇನೆ. ಸಿಸ್ ಐಸೋಮರ್ ಅಂತ ಕರಿತೇನೆ, ಆಯ್ತಾ. ಇವಾಗ ಇದೆರಡು ಏನಾಯ್ತು ಹೇಳಿ, ಜಾಮೆಟ್ರಿಕಲ್ ಐಸೋಮರ್ಸ್ ಆಯ್ತು. ಜೊಮೆಟ್ರಿಕಲ್ ಐಸೋಮರ್ ಆಯ್ತು. ಓಕೆ, ಸೊ ಈಗ ಆಪ್ಟಿಕಲ್ ಐಸೋಮರ್ಸ್ ಅನ್ನ ನೋಡೋಣ. ಸೊ ಇಲ್ಲಿ ನೋಡಿ ಟ್ರಾನ್ಸ್ ಐಸೋಮರ್ಗೆ ವಿ ಕ್ಯಾನಾಟ್ ಫೈಂಡ್ ಆಪ್ಟಿಕಲ್ ಐಸೋಮರ್ಸ್. ಇಲ್ಲಿ ನೋಡಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ. ಇಲ್ಲಿ ನೋಡಿ ಕ್ಲೋರಿನ್ ಕ್ಲೋರಿನ್ ಇದೆ. ಸೊ ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ಇಟ್ ವಿಲ್ ಫಾರ್ಮ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜ್. ಸೊ ಇದರ ಮಿರರ್ ಇಮೇಜ್ ಏನಾಗುತ್ತೆ, ನಾವು ಈ ಟ್ರಾನ್ಸ್ ಐಸೋಮರ್ದು ಮಿರರ್ ಇಮೇಜ್ ತೆಗೆದ್ರೆ so it will become superimposible. So it does not form non-superimposible mirror image. So trans isomer ಗೆ optical isomer ಇರಲ್ಲ. ಸೊ ಸಿಸ್ ಐಸೋಮರ್ ನೋಡೋಣ. ಸಿಸ್ ಐಸೋಮರ್ ಯಾವುದು? ದಿಸ್ ಕೋಬಾಲ್ಟ್, ದಿಸ್ ಇಸ್ ಅ ಸಿಸ್ ಐಸೋಮರ್ ಅಲ್ವಾ, ಸಿಸ್ ಐಸೋಮರ್. ಈ ಜೋಮೆಟ್ರಿಕಲ್ ಐಸೋಮರ್ದು ಸಿಸ್ ಐಸೋಮರ್ ಅಲ್ವಾ. ಸೊ ಇದರ ಮಿರರ್ ಇಮೇಜ್ ಯಾವ ರೀತಿ ಇರುತ್ತೆ, ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಅಂದ್ರೆ ಈ ರೀತಿ ಬರಿಬಹುದಲ್ವಾ. ಇಲ್ಲಿ ಕ್ಲೋರಿನ್ ಇರುತ್ತೆ, ಇಲ್ಲಿ ಕ್ಲೋರಿನ್ ಇರುತ್ತೆ. ಇಟ್ ಈಸ್ ದ, ನೀಟಾಗಿ ಬರೆಯೋಣ, ಕೋಬಾಲ್ಟ್. ಸೊ ದಿಸ್ ಫಾರ್ಮ್ಸ್ ನಾನ್ ಸೂಪರ್ ಮಿರರ್ ಇಮೇಜ್ ಅಲ್ವಾ. ಸೊ ಸಿಸ್ ಫಾರ್ಮು ಮತ್ತೊಂದು ಐಸೋಮರ್ ಅನ್ನ ಫಾರ್ಮ್ ಮಾಡುತ್ತೆ. ದೀಸ್ ಆರ್ ಎನಾನ್ಶಿಯೋಮರ್ಸ್. ಸೊ ಇದ್ಯಾವುದು ಹೇಳಿ, ಆಪ್ಟಿಕಲ್ ಐಸೋಮರ್ಸ್. ದೀಸ್ ಟು ಆರ್ ಆಪ್ಟಿಕಲ್ ಐಸೋಮರ್ಸ್. ಸೊ ಟೋಟಲ್ ಎಷ್ಟಾಯ್ತು ಹೇಳಿ, ಎರಡು ಜೊಮೆಟ್ರಿಕಲ್ ಐಸೋಮರ್ಸ್ ಆಯ್ತು. ಆಮೇಲೆ ಇಲ್ಲಿ ಸಿಸ್ ಐಸೋಮರ್ಗೆ ಏನಿರುತ್ತೆ ಹೇಳಿ, ಮತ್ತೊಂದು ಮಿರರ್ ಇಮೇಜ್ ಇರುತ್ತೆ. ಸೊ ಟೋಟಲ್ 2+1 = 3 ಆಯ್ತು ಅಲ್ವಾ. ಸೊ ಇಲ್ಲಿ 4 ಅಲ್ಲ ಮಕ್ಕಳೇ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ನಾನು ಈ ಸಿಸ್ ಐಸೋಮರ್ ಅನ್ನೇ ತಗೊಂಡು ಒಂದು ಮಿರರ್ ಇಮೇಜ್ ಅನ್ನ ಮಾಡಿದ್ದೇನೆ, ಇದರ ಎನಾನ್ಶಿಯೋಮರ್ ಅನ್ನ ಬಿಡಿಸಿದ್ದೇನೆ. ಸೊ ಇದರ ಮಿರರ್ ಇಮೇಜ್ this is the mirror image of this cis isomer. So this is one isomer, geometrical isomer. Its geometrical isomer is cis isomer 2. Its enantiomer is this one. This is 3. 1 2 3. So total ಎಷ್ಟು ಐಸೋಮರ್ ಆಯ್ತು, 3 ಆಯ್ತು. ಸೊ ಇದು ಮತ್ತೆ ಇದು ಏನಾಯ್ತು, ಆಪ್ಟಿಕಲ್ ಐಸೋಮರ್ ಆಯ್ತು. ಇಲ್ಲಿ ಟ್ರಾನ್ಸ್ ಐಸೋಮರ್ ಮತ್ತೆ ಸಿಸ್ ಐಸೋಮರ್ ಏನಾಯ್ತು, ಜಾಮೆಟ್ರಿಕಲ್ ಐಸೋಮರ್ ಆಯ್ತು. ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಐಡೆಂಟಿಫೈ. ಸೊ ಆಪ್ಷನ್ ಸಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಸೊ 4 ಅಲ್ಲ, ಇಲ್ಲಿ 3 ಆಯ್ತಾ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಕೋಆರ್ಡಿನೇಷನ್ ಕಂಪೌಂಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್ ಕ್ಲಿಯರ್ಲಿ. ಸೊ ಇವಾಗ ನಾವು ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದ್ರೆ ಅಮೈನ್ಸ್ ಅನ್ನ ನೋಡೋಣ. ಓಕೆ, ಅಮೈನ್ಸ್ ಚಾಪ್ಟರ್ ಅನ್ನ ನೋಡೋಣ ಆಯ್ತಾ. ಸೊ ಕ್ಲಾಸ್ ಮುಗಿಲಿಲ್ಲ. ಸೊ ಕ್ಲಾಸ್ ಹ್ಯಾಸ್ ನಾಟ್ ಫಿನಿಶ್ಡ್ ಯೆಟ್. ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಯು. ಸೊ ಅಮೈನ್ಸ್,
Okay, we shall start the lesson. Amines. First one. Amines behaves as aprotic acids, neutral compounds, Lewis acids, Lewis bases. Amines andre RNH2. Okay, simple agi helbeku andre NH3. So example is NH3 alva. So NH3 dalli illi nitrogen ಮೇಲೆ lone pair electron ಇರೋದ್ರಿಂದ okay, I hope I am visible to you. ಇಲ್ಲಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ ಇರೋದ್ರಿಂದ ಇಟ್ ಡೊನೇಟ್ಸ್ this 2 electron to other. This donates 2 electron to other. So it acts as a base. So according to Lewis acid base concept prakara, base andre ಏನು? Base andre it is a species donates pair of electron to other. So base andre ಏನು? It is a species that donates pair of electron to other ಅಂತ ಆಯ್ತು according to Lewis acid base concept. ಆಮೇಲೆ acid ಅಂದ್ರೆ ಏನು? What are acids? Species. Acid is a species accepts pair of electron from other. So ಇಲ್ಲಿ ಅಮೈನ್ ಕೇಳಿದಾರೆ ಅಲ್ವಾ, RNH2. It is a amine ಅಲ್ವಾ. ಇಲ್ಲಿ ಅಮೈನ್ ಅಲ್ಲಿ ನೈಟ್ರೋಜನ್ ಅಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ. ಇಟ್ ಈಸ್ ಅ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್. ಓಕೆ, ಇಟ್ ವಿಲ್ ಬಿ ಡೊನೇಟೆಡ್. ಸೊ ನೈಟ್ರೋಜನ್ ಏನ್ ಮಾಡುತ್ತೆ, ಯಾವ್ದಾದ್ರು ಈ ಇಲೆಕ್ಟ್ರಾನ್ ಪೇರಿನ ಎಕ್ಸೆಪ್ಟರ್ ಬಂದಾಗ, ಯಾರಾದ್ರೂ ಇಲೆಕ್ಟ್ರಾನ್ ಪೇರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋರು ಬಂದಾಗ, ಇಟ್ ವಿಲ್ ಡೊನೇಟ್ ದಿಸ್ ಲೋನ್ ಪೇರ್ ಎಲೆಕ್ಟ್ರಾನ್ ಟು acceptor. So it acts like a Lewis base. So it acts like a Lewis base. So ಇಲ್ಲಿ option A, option B, option C all are wrong. So option D is amines behaves like a Lewis base because in nitrogens, in amines, nitrogen has a lone pair of electron. It will be donated to other species. So it is a base, Lewis base anta kariteve. Okay. Question number 2. Which of the following forms propane nitrile as a major product anta question ide. So ethyl bromide idu it should be KCN agbeku aita. It should be alcoholic KCN, not KOH. It should be alcoholic KCN anta agbeku. So make it correction. Alcoholic KCN anta agbeku. Okay. So propane nitrile ಅಂದ್ರೆ ಏನು ಆಗಿದ್ರೆ ಫಸ್ಟ್ ಅದರ ಸ್ಟ್ರಕ್ಚರ್ ಅನ್ನ ಐಡೆಂಟಿಫೈ ಮಾಡೋಣ. ವಾಟ್ ಈಸ್ ಪ್ರೋಪೇನ್ ನೈಟ್ರೈಲ್? ಇಲ್ಲಿ ಬರಿತೀನಿ ನೋಡಿ. ಪ್ರೋಪೇನ್ ಅಂದ್ರೆ ಎಷ್ಟು? ಇಟ್ ಶುಡ್ ಹ್ಯಾವ್ 3 ಕಾರ್ಬನ್ ಇನ್ ದಟ್ ರಿಂಗ್. ಓಕೆ, ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ರಿಂಗ್, CH3 CH2. ನೈಟ್ರೈಲ್ ಅಂದ್ರೆ ಏನು? C triple bond N. ಸೊ ಇಟ್ ಈಸ್ ಅ ಪ್ರೋಪನ್ ನೈಟ್ರೈಲ್ ಅಂತ ಆಯ್ತು, ನೈಟ್ರೈಟ್ ಅಂತ ಆಯ್ತು. ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಪ್ರೋಪನ್ ನೈಟ್ರೈಟ್ ಅಂತ ಆಯ್ತು. ಓಕೆ, ಇಟ್ ಶುಡ್ ಬಿ ನೈಟ್ರೈಲ್. ಓಕೆ ಓಕೆ, ಇವಾಗ ಆಪ್ಷನ್ ಎ ನೋಡೋಣ. ಆಪ್ಷನ್ ಎ ರಿಯಾಕ್ಷನ್ ಏನು, ಯಾವ ರೀತಿ ಆಗುತ್ತೆ? ಈಥೈಲ್ ಬ್ರೋಮೈಡ್. ಈಥೈಲ್ ಬ್ರೋಮೈಡ್ ಅಂದ್ರೆ ಯಾವುದು? CH2
CH3 CH3 CH2 Br. It is called ethyl bromide plus alcoholic KCN. ಆಲ್ಕೋಹಾಲಿಕ್ KCN ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅಲ್ವಾ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ SN2 ಮೆಕ್ಯಾನಿಸಮ್ ಆಗುತ್ತೆ. SN2 ರಿಯಾಕ್ಷನ್ ಆಗುತ್ತೆ. ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇಟ್ ವಿಲ್ ಫಾರ್ಮ್ substitution reaction ಆದಾಗ it will form CH3 CH2 C triple bond N. ಯಾವ್ದಾಯ್ತು ಆಗಿದ್ರೆ it is propane nitrile ಆಯ್ತು. ಸೊ ಬೇಕಾಗಿರೋದೇನು propyl nitrile as a ಮೇಜರ್ ಪ್ರಾಡಕ್ಟ್ ಅಂತ ಹೇಳಿದ್ದೇವೆ. ಸೊ ಆಪ್ಷನ್ ಎ ನಮ್ಗೆ ಆನ್ಸರ್ ಸಿಕ್ಬಿಡ್ತು. ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಬಟ್ ನಾವು ಬೇರೆ ಆಪ್ಷನ್ ಅನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆ, ಆಪ್ಷನ್ ಬಿ ಅನ್ನ ಯಾವ ರೀತಿ ಬರೀತೀವಿ? ಆಪ್ಷನ್ ಬಿ ರಿಯಾಕ್ಷನ್ ಅನ್ನ ಪ್ರೋಪೈಲ್ ಬ್ರೋಮೈಡ್ ಅಂದ್ರೆ ಯಾವುದು? 3 ಕಾರ್ಬನ್ ಇರುತ್ತೆ. ಪ್ರೋಪೈಲ್ ಅಂದ್ರೆ CH3 CH2 CH2 Br. This is called propyl bromide. It will react with alcoholic KCN. Again, substitution reaction takes place. It will form CH3 CH2 CH2 ಆಮೇಲೆ ಇಲ್ಲಿ C triple bond N ಅಂತ ಆಯ್ತು. ಸೊ ಇದು ಯಾವ್ದಾಯ್ತು ಆಗಿದ್ರೆ 1 2 3 4. ಸೊ 4 ಕಾರ್ಬನ್ ರಿಂಗ್ ಇದೆ ಅಂದ್ರೆ 4 ಕಾರ್ಬನ್ಸ್ ಇದೆ ರಿಂಗ್ ಚೈನ್ ಅಲ್ಲಿ ಅಂದ್ರೆ ಇಟ್ ಈಸ್ ಬ್ಯೂಟೇನ್. ಪ್ರಿಫಿಕ್ಸ್ ಏನು? ಬ್ಯೂಟನ್. ಬ್ಯೂಟೇನ್. CN ಅಂದ್ರೆ ಯಾವುದು? ಇಟ್ ಈಸ್ ಅ ನೈಟ್ರೈಲ್. ಬ್ಯೂಟೇನ್ ನೈಟ್ರೈಲ್ ಆಗುತ್ತೆ. ಸೊ ಆಪ್ಷನ್ ಬಿ ರಾಂಗ್ ಇದೆ ಅಲ್ವಾ. ಸೊ ಪ್ರೋಪನ್ ನೈಟ್ರೈಲ್ ಮೇಜರ್ ಪ್ರಾಡಕ್ಟ್ ಬರಬೇಕು. ಸೊ ವಿ ಹ್ಯಾವ್ ಟು ಎಲಿಮಿನೇಟ್ ಆಪ್ಷನ್ ಬಿ. ಆಮೇಲೆ ಆಪ್ಷನ್ ಸಿ ಏನಿರುತ್ತೆ ನೋಡು, ಪ್ರೋಪೈಲ್ ಬ್ರೋಮೈಡ್ ಅಂತ ಇದೆ. ಸೊ ಪ್ರೋಪೈಲ್ ಬ್ರೋಮೈಡ್ ಅಂದ್ರೆ ಸೇಮ್ CH3 CH2 CH2 Br ಇದೆ. ಇಟ್ ಈಸ್ ಅ ಪ್ರೋಪೈಲ್ ಬ್ರೋಮೈಡ್. ಸೊ ಇದು ಯಾವ್ದ್ರ ಜೊತೆ ರಿಯಾಕ್ಷನ್ ಆಗುತ್ತೆ? ಆಲ್ಕೋಹಾಲಿಕ್ AgCN. ಸೊ ಇಲ್ಲಿ ನೋಡಿ, ಆಲ್ಕೋಹಾಲಿಕ್ AgCN ಆಗುತ್ತೆ. ಸೊ ದಿಸ್ ಟೈಮ್ ಏನ್ ಮಾಡುತ್ತೆ ಇದು? ಇಲ್ಲಿ ಈ ಕಾರ್ಬನ್ ಏನು, ಈ ಕಾರ್ಬನ್ ಜೊತೆ ಬಾಂಡ್ ಆಗೋದ್ರ ಬದಲು ನೈಟ್ರೋಜನ್ ಜೊತೆ ಬಾಂಡ್ ಆಗುತ್ತೆ. ನೋಡಿ ಯಾವ ರೀತಿ ಅಂತ. ಜಸ್ಟ್ ಲುಕ್ ಅಟ್ ದ ರಿಯಾಕ್ಷನ್. CH2 CH2 ಇಲ್ಲಿ ನೋಡಿ, ದಿಸ್ ಕಾರ್ಬನ್ forms the bond with nitrogen rather than carbon. ಸೊ ಈ ರೀತಿ ಪ್ರಾಡಕ್ಟ್ ಗೆ ಏನಂತ ಕರಿತೀವಿ? ಐಸೋನೈಟ್ರೈಲ್ ಅಂತ ಕರಿತೀವಿ. ಸೈನೈಡ್ ಬದಲು ಐಸೋಸೈನೈಡ್ ಫಾರ್ಮ್ ಆಗತ್ತೆ. ನೋಡಿ, ಇದಕ್ಕೆ ಬ್ಯೂಟೇನ್ 4 ಕಾರ್ಬನ್ ಇರೋದ್ರಿಂದ ಬ್ಯೂಟೇನ್ ಆಯ್ತು ಚೈನ್ ಅಲ್ಲಿ. ಆಮೇಲೆ ಬ್ಯೂಟೇನ್ ಐಸೋ ನೈಟ್ರೈಲ್ ಅಂತ ಕರಿತೀವಿ. ಓಕೆ, ಸೊ AgCN ಆಲ್ಕೋಹಾಲಿಕ್ AgCN ಜೊತೆ ರಿಯಾಕ್ಟ್ ಆಗ. ಆಮೇಲೆ ಆಪ್ಷನ್ ಡಿ ನೋಡೋಣ. ಈಥೈಲ್ ಬ್ರೋಮೈಡ್. ಈಥೈಲ್ ಬ್ರೋಮೈಡ್ ಅಂದ್ರೆ ಈಥೈಲ್ ಅಂದ್ರೆ 2 ಕಾರ್ಬನ್ ಇರ್ಬೇಕು ಚೈನ್ ಅಲ್ಲಿ. CH2 CH3 CH2 Br ಪ್ಲಸ್ ಆಲ್ಕೋಹಾಲಿಕ್ AgCN. Again, it will form CH3 CH2. ಇಲ್ಲಿ ಈ ಕಾರ್ಬನ್ ಏನ್ ಮಾಡುತ್ತೆ? ನೈಟ್ರೋಜನ್ ಜೊತೆ ಬಾಂಡ್ ಮಾಡುತ್ತೆ. ಸೊ N triple bond C. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ
this bromine has been replaced by this NC. So ಇದನ್ನ ಏನಂತ ಕರಿತೇವೆ? ಇಲ್ಲಿ 1 2 3 carbons are there in the chain. So ಇದನ್ನ propane 3 carbon ಇದ್ರೆ ಏನಂತ ಕರಿತೇವೆ ಅಂದ್ರೆ propane ಅಂತ ಇರುತ್ತೆ ಅಲ್ವಾ? ಪ್ರಿಫಿಕ್ಸ್ propane iso ನೈಟ್ರೈಡ್ ಅಂತ ಏನ್ ಬರುತ್ತೆ? ಒಂದು ಕಾಂಪೌಂಡ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಯಾವ ಕಾಂಪೌಂಡ್ ಬೇಕು? ಮೇಜರ್ ಪ್ರಾಡಕ್ಟ್ ಆಗಿ ಪ್ರೋಪೇನ್ ನೈಟ್ರೈಲ್ ಅಂತ ಬರಬೇಕು. ಸೊ ಇದು ಎಲ್ಲಿ ಬರುತ್ತೆ? ವೆನ್ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲಿಕ್ KCl. ಸೊ ಆಪ್ಷನ್ ಎ ಈಸ್ ಅವರ್ ರಿಕ್ವೈರ್ಡ್ ಆಪ್ಷನ್. ಆಪ್ಷನ್ ಎ ಈಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್. Third question ನೋಡಿ. Just look at the third question. Okay. The correct sequence of the reaction to convert para-nitrophenol to quinol involves. Okay. So ಇಲ್ಲಿ ನೋಡಿ, para-nitrophenol ಅಂದ್ರೆ this is the structure of para-nitrophenol. ಅಂದ್ರೆ with respect to this OH, ನೈಟ್ರೇಟ್ ಗ್ರೂಪ್ ಎಲ್ಲಿದೆ? ಪ್ಯಾರಾ ಪೊಸಿಷನ್ ಅಲ್ಲಿ. ಅಂದ್ರೆ ಇದು ಆರ್ಥೋ ಪೊಸಿಷನ್ ಆಯ್ತು ವಿತ್ ರೆಸ್ಪೆಕ್ಟ್ ಟು ದಿಸ್ OH ಗ್ರೂಪ್. ಇದು ಪ್ಯಾರಾ ಪೊಸಿಷನ್ ಆಯ್ತು, ಅದು ಮೆಟಾ ಪೊಸಿಷನ್ ಆಯ್ತು. ದೀಸ್ ಟು ಆರ್ ಮೆಟಾ ಪೊಸಿಷನ್ಸ್, ದಿಸ್ ಇಸ್ ಪ್ಯಾರಾ ಪೊಸಿಷನ್. ಸೊ ಇದನ್ನ ಏನಂತ ಕರಿತೇವೆ? ಪ್ಯಾರಾ ನೈಟ್ರೋಫಿನಾಲ್ ಇಂಟು ಕ್ವಿನೋಲ್. ಕ್ವಿನೋಲ್ ಅಂದ್ರೆ ನೋಡಿ ಈ ರೀತಿ ಪ್ಯಾರಾ ಪೊಸಿಷನ್ ಅಲ್ಲಿ OH ಗ್ರೂಪ್ ಇರಬೇಕು. ವಿತ್ ರೆಸ್ಪೆಕ್ಟ್ ಟು ಒನ್ OH ಗ್ರೂಪ್, another OH group should be in para position. Then it is called as quinol ಅಂತ ಕರಿತೀವಿ. ಕ್ವಿನೋಲ್ ಅಂತ ಕರಿತೀವಿ. ಪ್ಯಾರಾಹೈಡ್ರಿನ್ ಅಂತಾನು ಮತ್ತೊಂದು ಹೆಸರಿದೆ, ಆಯ್ತಾ? ಸೊ ಇಲ್ಲಿ ಪ್ಯಾರಾನೈಟ್ರೋಫಿನೋಲ್ ಇಂದ ಕ್ವಿನೋಲ್ ಆಗಿ ಕನ್ವರ್ಟ್ ಆಗ್ಬೇಕು. ಯಾವ ಪಾತ್ ವೇ ಫಾಲೋ ಆಗುತ್ತೆ? ವಾಟ್ ಆರ್ ದ ಪಾತ್ ವೇಸ್ ಫಾಲೋಡ್ ಇನ್ ದ ಕನ್ವರ್ಷನ್ ಆಫ್ ಪ್ಯಾರಾನೈಟ್ರೋಫಿನೋಲ್ ಟು ಕ್ವಿನೋಲ್ ಅಂತ ಕ್ವಶನ್ ಇದೆ. ಸೊ ಫಸ್ಟ್ ಏನ್ ಮಾಡ್ತಾರೆ? ಪ್ಯಾರಾನೈಟ್ರೋಫಿನೋಲ್ಗೆ ಟಿನ್ ಅಥವಾ HCl ಹಾಕಿ ರಿಡಕ್ಷನ್ ಮಾಡ್ತಾರೆ. ಸೊ ರಿಡಕ್ಷನ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ addition of hydrogen. Addition of hydrogen is called as reduction ಅಂತ ಹೇಳ್ತೀವಿ. There are many definitions for oxidations and reduction, but in this particular place, in this particular case, ಇಲ್ಲಿ ನೋಡಿ O2 ರಿಮೂವ್ ಆಗಿ H2 ಆಡ್ ಆಗಿದೆ. ರಿಮೂವಲ್ ಆಫ್ ಆಕ್ಸಿಜನ್ is called as reduction, or addition of hydrogen also called as reduction. ಇಲ್ಲಿ O2 ರಿಪ್ಲೇಸ್ ಆಗಿ O2 ಜಾಗದಲ್ಲಿ ಹೈಡ್ರೋಜನ್ ರಿಪ್ಲೇಸ್ ಆಗಿದೆ. ಸೊ ರಿಡಕ್ಷನ್ ಆಯ್ತು. ಓಕೆ, ಆಮೇಲೆ ಡೈಅಜೋಟೈಸೇಷನ್ ಅಂತ ಒಂದು ಪ್ರೊಸೆಸ್ ಆಗುತ್ತೆ. ಅದಕ್ಕೆ ರಿಯೇಜೆಂಟ್ ಯಾವುದು? NaNO2 ಅಥವಾ HCl ಜೊತೆ ರಿಯಾಕ್ಟ್ ಆಗಿ NaNO2 ಇನ್ HCl. ಸೊ ಡೈಅಜೋಟೈಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ದಿಸ್ ಗ್ರೂಪ್ ಡಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್. ಸೊ ಇದು this OH group does not get affected, but which group get affected? This. So ಇಲ್ಲಿ ಡೈಅಜೋಟೈಸೇಷನ್ ಅಂದ್ರೆ ಈ ರೀತಿ ಆಗುತ್ತೆ ನೋಡಿ, N ಟ್ರಿಬಲ್ ಬಾಂಡ್ NCl ಆಗುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ಡೈಅಜೋಟೈಸೇಷನ್. ಅಂದ್ರೆ ಇಲ್ಲಿ NO2 ನೈಟ್ರೋಜನ್, ಈ ನೈಟ್ರೋಜನ್ ಜೊತೆ ಟ್ರಿಬಲ್ ಬಾಂಡ್ ಮಾಡ್ಕೊಳ್ಳುತ್ತೆ. ಇಲ್ಲಿ HCl Cl ಬಂದು ನೈಟ್ರೋಜನ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಕಾಲ್ಡ್ ಡೈಅಜೋಟೈಸೇಷನ್ ರಿಯಾಕ್ಷನ್. ಆಮೇಲೆ ಹೈಡ್ರೋಲಿಸಿಸ್ ಆಗುತ್ತೆ. ಹೈಡ್ರೋಲಿಸಿಸ್ ಮೀನ್ಸ್ ವಾಟ್? ಎಡಿಷನ್ ಆಫ್ ವಾಟರ್.
ಇಲ್ಲಿ ವಾಟರ್ ಆಡ್ ಆದಾಗ ಫೈನಲ್ ಆಗಿ ಇಲ್ಲಿ ದಿಸ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು OH ಗ್ರೂಪ್. ವಾಟರ್ ಆಡ್ ಮಾಡಿದಾಗ OH ಗ್ರೂಪ್ ಆಗಿ ಇದು ಕ್ವಿನೋಲ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಯಾವುದು ಹಾಗಿದ್ರೆ ಇಲ್ಲಿ ಆಪ್ಷನ್ ಎ ಏನಿದೆ, ರಿಡಕ್ಷನ್, ಡೈಅಜೋಟೈಸೇಷನ್, ಹೈಡ್ರೋಲಿಸಿಸ್. ಸೊ ಇಲ್ಲಿ ಫಸ್ಟ್ ಒನ್ ರಿಡಕ್ಷನ್, ಎರಡನೇದು ಡೈಅಜೋಟೈಸೇಷನ್, ಮೂರನೇದು ಹೈಡ್ರೋಲಿಸಿಸ್. ಸೊ ಆಪ್ಷನ್ ಎ ಪಾತ್ವೇ ಕರೆಕ್ಟ್ ಇದೆ. ಇಲ್ಲಿ ಇದು ರಿವರ್ಸ್ ಇದೆ ಅಲ್ವಾ. ಸೊ ಹೈಡ್ರೋಲಿಸಿಸ್ ಲಾಸ್ಟ್ ಸ್ಟೆಪ್ ಅಲ್ವಾ. ದಿಸ್ ಈಸ್ ದ ಸ್ಟೆಪ್ ಒನ್. ರಿಡಕ್ಷನ್ ಇಸ್ ದ ಸ್ಟೆಪ್ ಒನ್. Diazotization is the second step. Hydrolysis is the third step. ಇಲ್ಲಿ ಆಪ್ಷನ್ ಬಿ ದಲ್ಲಿ ಹೈಡ್ರೋಲಿಸಿಸ್ ಅನ್ನೇ ಫಸ್ಟ್ ಸ್ಟೆಪ್ ಅಂತ ಬರೆದಿದ್ದಾರೆ. ಸೊ ಆಪ್ಷನ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್. ಇಲ್ಲಿ ಕೂಡ ಹೈಡ್ರೋಲಿಸಿಸ್ ಫಸ್ಟ್ ಸ್ಟೆಪ್ ಮಾಡಿದ್ದಾರೆ. ಸೊ ಇದನ್ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಡಿ ದಲ್ಲಿ ಡೈಅಜೋಟೈಸೇಷನ್ ಅನ್ನ ಫಸ್ಟ್ ಸ್ಟೆಪ್ ಅಂತ ಮಾಡಿದ್ದಾರೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್ ಆಸ್ ವೆಲ್. ಸೊ ಆಪ್ಷನ್ ಎ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ. Okay. So ಇದರ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಓಕೆ. ನಾನು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗೆ ನೀವು ನೋಟ್ ಮಾಡ್ಕೋಬೇಕು, ಆಯ್ತಾ. ಜಸ್ಟ್ ನೋಟ್ ಡೌನ್. ನಿಮ್ಮ ಹತ್ರ ಮೊಬೈಲ್ ಕೈಯಲ್ಲಿ ಇಲ್ಲ ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅದರ್ವೈಸ್ ಟೇಕ್ ದ ಸ್ಕ್ರೀನ್ ಶಾಟ್. ಸೊ ಐ ವಿಲ್ ಗಿವ್ ಯು 2 minutes ಟೈಮ್. ಓಕೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ. Again, the similar question you can see. The conversion of metanitrophenol to resorcinol involves respectively. So metanitrophenol ಅಂದ್ರೆ ನೋಡಿ ಇಲ್ಲಿ OH ಗ್ರೂಪಿಗೆ ಸಂಬಂಧಪಟ್ಟಾಗೆ ಮೆಟಾ ಪೊಸಿಷನ್ಗೆ ನೈಟ್ರೋ ಗ್ರೂಪ್ ಇರಬೇಕು. ಸೊ ಯಾವುದು ಇಲ್ಲಿ? These two are ortho positions with respect to this OH group. These two are meta positions with respect to this OH. ಆಮೇಲೆ ದಿಸ್ ಇಸ್ ಪ್ಯಾರಾ ಪೊಸಿಷನ್. ಸೊ ಇಲ್ಲಿ ಮೆಟಾ ಪೊಸಿಷನ್ ಅಲ್ಲಿ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನ ಮೆಟಾ ನೈಟ್ರೋಪಿನಾಲ್ ಅಂತ ಕರಿತೇವೆ. ಸೊ ಇದಕ್ಕೆ ಏನ್ ಮಾಡ್ತೇವೆ? ರಿಡಕ್ಷನ್ ಅನ್ನ ಮಾಡ್ತೇವೆ. ರಿಡಕ್ಷನ್ ಮೀನ್ಸ್ ವಾಟ್? ಅಗೇನ್ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ನೈಟ್ರೋ ಗ್ರೂಪ್ ಏನಾಗುತ್ತೆ ಹೇಳಿ? ರಿಡಕ್ಷನ್ ಆಗುತ್ತೆ. ದಿಸ್ OH ಗ್ರೂಪ್ ಡಸ್ ನಾಟ್ ಗೆಟ್ ಅಫೆಕ್ಟೆಡ್. ನೈಟ್ರೋ ಗ್ರೂಪ್ ಗೆಟ್ reduced. Okay, in NO2 get reduced, it will form NH2. It will form NH2. So oxygen has been replaced by H2. So removal of oxygen is called reduction. Addition of hydrogen is also called as reduction. So hydrogen nitrogen ge add agutte. Okay, so first step ಯಾವುದು ಆಗಿದ್ರೆ this is
ಸ್ಟೆಪ್ 1. ಆಮೇಲೆ ಸ್ಟೆಪ್ 2 ಏನು? ಡೈಅಜೋಟೈಸೇಷನ್. ಸ್ಟೆಪ್ 2 ಯಾವುದು? ಡೈಅಜೋಟೈಸೇಷನ್. ಡೈಅಜೋಟೈಸೇಷನ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ HNO2 ರಿಯೇಜೆಂಟ್ ಇರುತ್ತೆ ಅಲ್ವಾ? ಸೊ ಇಲ್ಲಿ ಈ ನೈಟ್ರೋಜನ್ ಏನ್ ಮಾಡುತ್ತೆ? ಇಲ್ಲಿ ನೈಟ್ರೋಜನ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ HCl ಅನ್ನೋ ಮತ್ತೊಂದು ರಿಯೇಜೆಂಟ್ ಇರುತ್ತೆ. ಆ HCl ಅಲ್ಲಿರೋ ಕ್ಲೋರೈಡ್ ಅಯೋನು ನೈಟ್ರೋಜನ್ ಜೊತೆ ಬಾಂಡ್ ಮಾಡಿ ಈ ರೀತಿ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ ನೋಡಿ. ಹಿಯರ್ ಯು ಕ್ಯಾನ್ ಸಿ ಒನ್ ಕಂಪೌಂಡ್. ಹಿಯರ್ ಯು ಕ್ಯಾನ್ ಸಿ ಒನ್ ಕಂಪೌಂಡ್. ಓಕೆ, N double bond NCl ಅಂತ ಬರುತ್ತೆ. So this is the step 2. Diazotization is the step 2. Step 2 ಪ್ರಾಡಕ್ಟ್ ನೋಡಿ. ಆಮೇಲೆ ಹೈಡ್ರೋಲಿಸಿಸ್ ಮಾಡಬೇಕು. ಥರ್ಡ್ ಸ್ಟೆಪ್ ಅಲ್ಲಿ, ಸ್ಟೆಪ್ ನಂಬರ್ 3 ದಲ್ಲಿ we have to do ಹೈಡ್ರೋಲಿಸಿಸ್. ಹೈಡ್ರೋಲಿಸಿಸ್ ಅಂದ್ರೆ ಏನು? ಅಡಿಷನ್ ಆಫ್ ವಾಟರ್. ಏನಾಗುತ್ತೆ ಇಲ್ಲಿ? ಇಲ್ಲಿ this N double bond NCl get converted into OH ಅಂತ ಆಗುತ್ತೆ. This OH remains as it is. ಬೈ ಪ್ರಾಡಕ್ಟ್ ಯಾವುದು? ನೈಟ್ರೋಜನ್ ಗ್ಯಾಸ್ ಮತ್ತೆ HCl. These two are the ಬೈ ಪ್ರಾಡಕ್ಟ್ಸ್. ಇದನ್ನ ಏನಂತ ಕರಿತೇವೆ? ರಿಸೋರ್ಸಿನೋಲ್ ಅಂತ ಕರಿತೇವೆ. ಓಕೆ, ರಿಸೋರ್ಸಿನೋಲ್ ಅಂತ ಕರಿತೇವೆ. ಸೊ ಈ ರೀತಿ ಕ್ವಶನ್ ಬಂದಾಗ ಏನ್ ಮಾಡ್ಬೇಕು? ನೈಟ್ರೋ ಗ್ರೂಪ್ ಇದ್ದಿದ್ದು OH ಗ್ರೂಪ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಸ್ಟೆಪ್ 1 is ರಿಡಕ್ಷನ್, step 2 is diazotization, and step 3 is hydrolysis. These are the common steps you have to follow. Okay, so which one is the correct answer then? Question number 4 ಗೆ ಕರೆಕ್ಟ್ ಆನ್ಸರ್ ಯಾವುದು ಹಾಗಿದ್ರೆ? ಸೊ ಫಸ್ಟ್ ಆಪ್ಷನ್ ಎ ನೋಡಿ ಇಲ್ಲಿ. ಸೊ ಹೈಡ್ರೋಲಿಸಿಸ್ ಫಸ್ಟ್ ಸ್ಟೆಪ್ ಇದೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ದಿಸ್. ಆಪ್ಷನ್ ಬಿ ದಲ್ಲಿ ಡೈಅಜೋಟೈಸೇಷನ್ ಸ್ಟೆಪ್ 1 ಇದೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಬಿ. ಆಪ್ಷನ್ ಸಿ ದಲ್ಲಿ ಹೈಡ್ರೋಲಿಸಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಆಪ್ಷನ್ ಸಿ ಕ್ಯಾನ್ ಬಿ ಎಲಿಮಿನೇಟೆಡ್. ಆಪ್ಷನ್ ಡಿ ದಲ್ಲಿ ರಿಡಕ್ಷನ್ ಫಸ್ಟ್ ಸ್ಟೆಪ್ ಇದೆ, ಕರೆಕ್ಟ್ ಇದೆ. ದಿಸ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೆಪ್ ಡೈಅಜೋಟೈಸೇಷನ್ ಇದೆ, ಇಲ್ಲೂ ಕೂಡ ಡೈಅಜೋಟೈಸೇಷನ್ ಇದೆ. ಎಸ್, ಇಟ್ ಇಸ್ ಕರೆಕ್ಟ್. ಆಮೇಲೆ ಸ್ಟೆಪ್ ನಂಬರ್ 3 ಹೈಡ್ರೋಲಿಸಿಸ್ ಇದೆ, ಇಲ್ಲಿ ಕೂಡ ಹೈಡ್ರೋಲಿಸಿಸ್ ಇದೆ. ಸೊ ವಿಚ್ ಒನ್ ಈಸ್ ಅವರ್ ಆನ್ಸರ್? ಆಪ್ಷನ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಜಸ್ಟ್ ನೋಟ್ ಡೌನ್ ದಿಸ್. ಓಕೆ, ಸೊ ಮೊಬೈಲ್ ಕೈಯಲ್ಲಿದ್ದವರು ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ, ಅದರ್ವೈಸ್ ನೋಟ್ ಡೌನ್ ದಿಸ್. ಓಕೆ, ಐ ವಿಲ್ ಗಿವ್ ಯು 2 minutes time.
Okay, we will move on to the next question. Okay, which one of the following gives amine on heating with amide? So, ನಮ್ಗೆ ಯಾವುದು ಅಮೈಡ್ ಜೊತೆ ರಿಯಾಕ್ಟ್ ಆಗಿ ಅಮೈನ್ ಕೊಡುತ್ತೆ? ಅಮೈಡ್ ಅಂದ್ರೆ RCONH2 ಅಂದ್ರೆ ಅಮೈಡ್ ಅಂತ ಕರಿತೀವಿ. ಅಮೈನ್ ಅಂದ್ರೆ RNH2. ಸೊ RCONH2 ಒಂದು ಈ ಯಾವ ಆಪ್ಷನ್ ಅಲ್ಲಿರೋ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗಿ RNH2 ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕ್ವಶನ್ ಇರೋದು. ಓಕೆ, ಸೊ ಇದನ್ನ ನೋಡೋಣ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಸೊ ಫಸ್ಟ್ ರಿಯಾಕ್ಷನ್ ಅನ್ನ ಬರೆಯೋಣ. ಕನ್ವರ್ಷನ್ ಆಫ್ RCONH2 into RNH2. ದಿಸ್ ಇಸ್ ಅವರ್ ಅಮೈಡ್. ಸೊ ಅಮೈಡ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗತ್ತೆ? ಬ್ರೋಮಿನ್ ಇನ್ ಪ್ಲಸ್ aqueous KOH. ಇಟ್ ವಿಲ್ ಫಾರ್ಮ್ ಏನಾಗತ್ತೆ ಇದು? ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ಅಂತ ಕರಿತೇವೆ. ಈ ರಿಯಾಕ್ಷನ್ಗೆ ಡಿಗ್ರೇಡೇಷನ್ ಅಂತ ಕರಿತೇವೆ. ಡಿಗ್ರೇಡೇಷನ್ ಆಗಿ ಏನಾಗತ್ತೆ ಇದು? RN ಡಬಲ್ ಬಾಂಡ್ CO, ಆಮೇಲೆ ಇದಕ್ಕೆ ಹೈಡ್ರೋಲಿಸಿಸ್ ಮಾಡಿದಾಗ ಏನ್ ಬರುತ್ತೆ? ಇಲ್ಲಿ ಬರಿತೀನಿ ನಾನು. when it undergo hydrolysis, ಅಂದ್ರೆ H2O ಜೊತೆ ಆಡ್ ಆದಾಗ ಏನ್ ಬರುತ್ತೆ? RNH2 ಅಂದ್ರೆ ಯಾವುದು? ಅಮೈನ್. ಪ್ಲಸ್ ಬೈ ಪ್ರಾಡಕ್ಟ್ ಯಾವುದು ಇಲ್ಲಿ? ಫಾರ್ಮಾಲ್ಡಿಹೈಡ್, HCHO. ಇಟ್ ಈಸ್ ಕಾಲ್ಡ್ this is the reaction pathway. Okay, first ಏನಿರುತ್ತೆ? ಅಮೈಡ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ aqueous KOH. ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೂಡ ತಕೋಬಹುದು, ಅಥವಾ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ತಕೋಬಹುದು. aqueous ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡ್ರು ಅಡ್ಡಿಲ್ಲ, ಅಥವಾ aqueous ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತಗೊಂಡ್ರು ಅಡ್ಡಿಲ್ಲ. ಸೊ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಆಗಿ ಸೊ ಈ ರೀತಿ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೆ. ಸೊ RN ಡಬಲ್ ಬಾಂಡ್ C ಡಬಲ್ ಬಾಂಡ್ O ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಇದನ್ನ ಹೈಡ್ರೋಲಿಸಿಸ್ ಮಾಡಿದಾಗ ನಿಮ್ಗೆ ಏನು ಅಮೈನ್ ಸಿಗುತ್ತೆ. ಸೊ ಯಾವ್ದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದ್ರೆ? ಬ್ರೋಮಿನ್ ಇನ್ ಆಲ್ಕೋಹಾಲಿಕ್ KOH ಅಲ್ಲ, ಕ್ಲೋರಿನ್ ಇನ್ ಸೋಡಿಯಂ ಅಲ್ಲ, ಸೋಡಿಯಂ ಇನ್ ಈಥರ್ ಅಲ್ಲ. ಸೊ ಬ್ರೋಮಿನ್ ಇನ್ aqueous KOH give rise to this amine from amide. Okay, this is very important, conversion of amide from amine. Okay, next. An aromatic compound C7H9N. So idanna C7H9N on heating with NaNO2 in HCl at 0 degrees Celsius forms benzyl alcohol and nitrogen gas. The number of possible isomer for a compound is option A 5, option B 7, option C 3, option D 6. So ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಐ ವಿಲ್ ಗಿವ್ ಇಟ್ ಯು ಫಾರ್ ಹೋಮ್ವರ್ಕ್. ಸೊ ಸಾಲ್ವ್ ಬೈ ಯುವರ್ ಸೆಲ್ಫ್. ನಿಮ್ಗೆ ಇದರ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ನಾನು ನಾಳೆ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಇದನ್ನ ನಾಳೆ
ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ ಆಯ್ತಾ. ಸೊ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. Take it as a homework. Write down. I will give you 2 minutes time.